ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಾವ್ಯಧಾರೆಯ ವಿಶೇಷ ಸಂಚಿಕೆ ಪ್ರತಿಭಾ ಸಂಪನ್ನತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, 2007ರಿಂದ ಈವರೆಗೂ ಕೂಡ ಕಾವ್ಯಧಾರೆಯ ಪಯಣ ನಿರಂತರ ಸಾಗ್ತಾ ಇದೆ. ನಮ್ಮ ನಡುವಿನ ಅನೇಕ ಸಾಧಕರನ್ನ ಪರಿಚಯಿಸ್ತಾ ಅವರ ಒಂದು ಸಾಧನೆಯನ್ನ ಮತ್ತು ಅವರ ಪ್ರತಿಭೆಯನ್ನ ಅನಾವರಣಗೊಳಿಸ್ತಾ ಇರ್ತಕ್ಕಂಥ ಈ ಕಾವ್ಯಧಾರೆಯಲ್ಲಿ ಅನೇಕ ಸಾಹಿತ್ಯಾಸಕ್ತರು, ಸಂಗೀತಾಸಕ್ತರು, ಕ್ರೀಡಾ ಸಾಧಕರು, ಸಾಂಸ್ಕೃತಿಕ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಅನೇಕ ಮಹನೀಯರು ಇಲ್ಲಿ ತಮ್ಮ ಒಂದು ಪ್ರತಿಭೆಯನ್ನ ಅನಾವರಣಗೊಳಿಸಿದ್ದಾರೆ. ಆ ಮೂಲಕ ತಮ್ಮ ಒಂದು ಸೇವೆಯಲ್ಲಿ ಸಂತೃಪ್ತಿಯನ್ನ ಕಾಣ್ತಾ ಇರ್ತಕ್ಕಂಥ ಮಹನೀಯರಿಗೆ ವೇದಿಕೆಯಾಗಿ ಈ ಕಾವ್ಯಧಾರೆ ಸಾಗಿ ಬಂದಿದೆ. ಇಂತಹ ಕಾವ್ಯಧಾರೆಯ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ದಾವಣಗೆರೆಯ ಶ್ರೀಯುತ BR ಸುಬ್ರಹ್ಮಣ್ಯ ಅವರನ್ನು ನಾವು ಅತಿಥಿಯಾಗಿ ಆಹ್ವಾನಿಸಿದ್ದೇವೆ. ಈಗಾಗಲೇ ಸಾಹಿತ್ಯ ಮತ್ತು ಸಂಗೀತ ಎರಡೂ ಕ್ಷೇತ್ರದಲ್ಲೂ ಕೂಡ ಗಣನೀಯ ಒಂದು ಸಾಧನೆಯ ಹಾದಿಯಲ್ಲಿ ಸಾಗ್ತಾ ಆ ಮೂಲಕ ಪ್ರತಿಭಾ ಹೆಜ್ಜೆಯನ್ನ ಇಟ್ಟು ಸಾಗ್ತಾ ಇರ್ತಕ್ಕಂಥ ಶ್ರೀಯುತ BR ಸುಬ್ರಹ್ಮಣ್ಯ ಅವರ ಜೊತೆಯಲ್ಲಿ ನಾವು ಇವತ್ತು ಮಾತಾಡೋಣ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನಾವು ಹಂಚಿಕೊಳ್ಳೋಣ. ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ. ನಮಸ್ಕಾರ ಸರ್, ನಮ್ಮ ವೀಕ್ಷಕರಿಗೆ ತಮ್ಮ ಸವಿವರವಾಗಿರ್ತಕ್ಕಂಥ ಪರಿಚಯವನ್ನ ಮಾಡಿಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು BR ಸುಬ್ರಹ್ಮಣ್ಯ ಅಂತ. ನನ್ನ ಸ್ವಂತ ಊರು ಭದ್ರಾವತಿ, ಹುಟ್ಟಿ ಬೆಳೆದಿದ್ದಲ್ಲ ಭದ್ರಾವತಿಯಲ್ಲೇ. ನಮ್ಮ ತಂದೆ BG ರಂಗನಾಥರಾವ್ ಅಂತ, ಅವರು ರೈತರು. ನಮ್ಮ ತಾಯಿ ಸರಸ್ವತಿ ಅಂತ, ಅವರು ಗೃಹಿಣಿ. ನನ್ನ ವಿದ್ಯಾಭ್ಯಾಸ ಎಲ್ಲ ಆಗಿದ್ದು ಭದ್ರಾವತಿಯಲ್ಲೇ. ನಾನು ಭದ್ರಾವತಿಯಲ್ಲೇ BSc ಇನ್ ಕಂಪ್ಯೂಟರ್ ಸೈನ್ಸ್ ಪದವಿನ ಪಡೆದುಕೊಂಡಿದ್ದೇನೆ. 2001ನೇ ಇಸ್ವಿಗೆ ಭದ್ರಾವತಿಯನ್ನು ಬಿಟ್ಟು ಉದ್ಯೋಗದ ನಿಮಿತ್ತ ದಾವಣಗೆರೆಗೆ ಬಂದೆ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಈ ಒಂದು ಊರು ನನ್ನನ್ನ ಪೋಷಿಸಿಕೊಂಡು ಬೆಳೆಸಿಕೊಂಡು ಬರ್ತಾ ಇದೆ. ಹಾಗಾಗಿ ನನಗೆ ಭದ್ರಾವತಿ ಮತ್ತೆ ದಾವಣಗೆರೆ ಎರಡೂ ಊರುಗಳು ನನ್ನ ಎರಡು ಕಣ್ಣುಗಳಿದ್ದಂತೆ. ನನ್ನ ಉದ್ಯೋಗ ಬಂದ್ಬಿಟ್ಟು ಮಾರ್ಕೆಟಿಂಗ್ ಉದ್ಯೋಗ. ಮೊದಲು ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಈ ಊರಲ್ಲಿ ಕಾರ್ಯ ಶುರು ಮಾಡಿದೆ. ಆಮೇಲೆ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ನಾನು ಮ್ಯಾನೇಜರ್ ಆಗಿ ಸುಮಾರು 10 ವರ್ಷಗಳ ಕಾಲ ಒಂದು ಪ್ರತಿಷ್ಠಿತ ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದೆ. ಆನಂತರ ಕೋಲಾರದ ICICI ಬ್ಯಾಂಕ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿ 2 ವರ್ಷ ಸೇವೆ ಸಲ್ಲಿಸಿದೆ. ಅದಾದ್ಮೇಲೆ ಈಗ ಒಂದು ಪ್ರತಿಷ್ಠಿತ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಂಡತಿ ಬಂದ್ಬಿಟ್ಟು ಶ್ರೀಮತಿ ಕಾವ್ಯ, ಅವರು ಪ್ರಗತಿ ಗ್ರಾಮೀಣ ಬ್ಯಾಂಕ್, ಅಂದ್ರೆ ಇವಾಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿದೆ, ಆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾರೆ. ನನಗೆ 2 ಮಕ್ಕಳು, ಶ್ರೀನಿಧಿ, ಶ್ರೀಹರಿ, ಇಬ್ಬರು ಅವಳಿ ಜವಳಿ ಮಕ್ಕಳು, ಗಂಡು ಮಕ್ಕಳು. ನನ್ನ ತಮ್ಮ BR ರಾಜೀವ, ಆತ ತುಮಕೂರಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾನೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ನಲ್ಲಿ. ನನ್ನ ತಂಗಿ ಒಬ್ರು ಹೌಸ್ ವೈಫ್, ಬೆಂಗಳೂರಲ್ಲಿ ಅವರ ಪತಿಯ ಜೊತೆ ಸಂಸಾರ ನಡೆಸ್ತಾ ಇದ್ದಾರೆ. ಇವಿಷ್ಟು ನನ್ನ ಸ್ವವಿವರ. ಒಳ್ಳೆಯದು ಸರ್. ಕೆಲವರಿಗೆ ವೃತ್ತಿಯೇ ಬೇರೆ, ಪ್ರವೃತ್ತಿಯೇ ಬೇರೆ. ಈ ವೃತ್ತಿಯಲ್ಲಿ ಇದ್ಕೊಂಡು ಪ್ರವೃತ್ತಿಯನ್ನ ನಿಭಾಯಿಸುವಂಥದ್ದು ಬಹಳಷ್ಟು ಜನಕ್ಕೆ ಅದು ಒಂದು ರೀತಿ ಸಾಹಸಮಯ ಯಶೋಗಾಥೆ ಅಂತಲೇ ಹೇಳ್ಬೋದು. ಅದರಲ್ಲೂ ತಾವು ಮಾರ್ಕೆಟಿಂಗ್ ಫೀಲ್ಡ್ ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ, ಸೇವೆಯನ್ನು ಸಲ್ಲಿಸ್ತಾ, ಅದ್ರ ಜೊತೆಯಲ್ಲಿ ಸಾಹಿತ್ಯ ಮತ್ತು ಸಂಗೀತದಂತಹ 2 ಕ್ಷೇತ್ರಗಳಲ್ಲಿ ತಾವು ಅನೇಕ ವೇದಿಕೆಗಳಲ್ಲಿ ಗುರುತಿಸಿಕೊಂಡಿದ್ದೀರಿ. ಈ ಒಂದು ಪಯಣದ ಹಾದಿಯಲ್ಲಿ ಯಾವ್ಯಾವ ಒಂದು ಹವ್ಯಾಸಗಳನ್ನು ತಾವು ರೂಢಿಸಿಕೊಂಡಿದ್ದೀರಿ ಅನ್ನೋದನ್ನು ಕೂಡ ಒಂದಷ್ಟು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಳಿ ಸರ್. ತುಂಬಾ ಸಂತೋಷ ಸರ್. ತಾವು ಹೇಳದಂಗೆ ವೃತ್ತಿ ಮತ್ತು ಪ್ರವೃತ್ತಿಯನ್ನ ಎರಡನ್ನೂ ನಿಭಾಯಿಸಿಕೊಂಡು ಹೋಗೋದು ತುಂಬಾ ಸಾಹಸನೇ ಸರಿ. ನನಗೆ ಸಣ್ಣ ಹುಡುಗನಿಂದ ಸಾಹಿತ್ಯದ ಬಗ್ಗೆ ಮತ್ತು ಸಂಗೀತದ ಬಗ್ಗೆ ಎರಡರ ಬಗ್ಗೆ ತುಂಬಾ ಆಸಕ್ತಿ. ಇದಕ್ಕೆ ಕಾರಣ ಅಂದ್ರೆ ನಾನು ಬೆಳೆದು ಬಂದಂತಹ ಪರಿಸರ. ನಮ್ಮ ತಾಯಿ ಅತ್ಯಂತ ಸಾಹಿತ್ಯದಲ್ಲಿ ಆಸಕ್ತಿ ಉಳ್ಳಂತಹ ಗೃಹಿಣಿ. ನಮ್ಮ ತಂದೆ ಕೂಡ ಸಾಹಿತ್ಯ, ಸಂಗೀತ ಅದನ್ನ ತುಂಬಾ ಪೋಷಿಸಿಕೊಂಡು ಬಂದಂಥವರು. ಮನೆಗೆ ತುಂಬಾ, ನಮ್ಮ ಮನೆಯಲ್ಲಿ ಸಣ್ಣ ಹುಡುಗ ಇದ್ದಾಗ ತುಂಬಾ ಪುಸ್ತಕಗಳಿದ್ವು ನನಗೆ ಹೊರಗಡೆ ಆಟ ಆಡುವುದ್ರ ಜೊತೆಗೆ ಒಳಗಡೆ ಮನೆಯಲ್ಲಿ ಪುಸ್ತಕಗಳನ್ನು ಓದೋದು ಹೇಗೋ ಆ ಒಂದು ಹವ್ಯಾಸ ನನಗೆ ಬಿಟ್ಕೊಂತ ಬಂತು. ನಾನು ಸಣ್ಣ ಹುಡುಗ ಇದ್ದಾಗ ನಮ್ಮ ತಂದೆಯವರ ಬಳಿ ಹಠ ಮಾಡಿಕೊಂಡು ನಾನು ಚಂದಮಾಮ ಪತ್ರಿಕೆಯನ್ನು ತರಿಸ್ಕೊಂಡು ಓದ್ತಾ ಇದ್ದೆ. ಅಲ್ಲಿ ಕಥೆಗಳು, ಜೀವನಾನುಭವ, ನೀತಿ, ಸಂದೇಶ, ಪೌರಾಣಿಕ ಕಥೆಗಳು, ಕಾಲ್ಪನಿಕ ಕಥೆಗಳು, ಐತಿಹಾಸಿಕ ಕಥೆಗಳು ಇವೆಲ್ಲ ನನ್ನನ್ನು ತುಂಬಾ
ಪ್ರಭಾವಿಸಿದ್ರು. ನಿಜ ಹೇಳಬೇಕು ಅಂದ್ರೆ ಶಾಲಾ ಪಠ್ಯದ ವಿಷಯಗಳಿಗಿಂತ ಚಂದಮಾಮದಲ್ಲಿ ಬರ್ತಿದ್ದ ಕಥೆಗಳ ಬಗ್ಗೆ ನನಗೆ ಆಸಕ್ತಿ ತುಂಬಾ ಇತ್ತು. ಅದ್ರ ಬಗ್ಗೆ ಬಹಳ ಹುಚ್ಚನಾಗಿದೆ. ಅದರ ಜೊತೆಗೆ ನಾನು ಪುಸ್ತಕಗಳ ಸಂಗ್ರಹ ಮಾಡೋದಕ್ಕೆ ಶುರು ಮಾಡಿದೆ. ಈ ಪಂಚತಂತ್ರದ ಕಥೆಗಳು, ಈಸೋಪನ ನೀತಿ ಕಥೆಗಳು, ಆಮೇಲೆ ಭಟ್ಟಿ ವಿಕ್ರಮಾದಿತ್ಯನ ಕಥೆಗಳು, ಈ ತರದ ಕಥೆಗಳ ಬಗ್ಗೆ ನನಗೆ ಬಹಳ ಹುಚ್ಚು ಸಣ್ಣ ವಯಸ್ಸಿನಲ್ಲೇ ಹಿಡಿಸ್ಕೊಂಡಿದ್ದೆ. ನಾನು 7ನೇ ಕ್ಲಾಸ್ ಮುಗಿಸುವಷ್ಟೊತ್ತಿಗೆ ನನ್ನ ಬಳಿ ಒಂದು ಮಿನಿ ಲೈಬ್ರರಿನೇ ಇತ್ತು. ಈ ನಡುವೆ ನಮ್ಮ ತಾಯಿ ಶ್ರೀಮತಿ ಸರಸ್ವತಿ ಅವರು ಭದ್ರಾವತಿ ಆಕಾಶವಾಣಿಯಲ್ಲಿ ಚಿಂತನ ಕಾರ್ಯಕ್ರಮವನ್ನ ಕೊಡಕ್ಕೆ ಶುರು ಮಾಡಿದ್ರು. ಅವಾಗ ಭದ್ರಾವತಿ ಆಕಾಶವಾಣಿಯವರು ಬಾಲ ಕಲಾವಿದರಿಗೆ ನಾಟಕ ವಿಭಾಗದಲ್ಲಿ ಆಡಿಷನ್ ಕರೆದಿತ್ತು. ಅವಾಗ ಸುಮಾರು ನಾನು 8ನೇ ಕ್ಲಾಸ್ ಇದ್ದೆ ಅಂತ ಅನ್ಸುತ್ತೆ, ಒಂದು 25 ಜನ ಹುಡುಗರು ಆಡಿಷನ್ಗೆ ಬಂದಿದ್ರು ನಾಟಕ ವಿಭಾಗದಲ್ಲಿ ಸೆಲೆಕ್ಟ್ ಆಗಲಿಕ್ಕೆ. ನಾನು ಹೋಗಿದ್ದೆ. ಕೊನೆಗೆ ಆಡಿಷನ್ ಅಲ್ಲಿ ಧ್ವನಿಯ ಏರಿಳಿತ, ಒಂದು ಸನ್ನಿವೇಶವನ್ನು ಕೊಟ್ಟು ಅದಕ್ಕೆ ತಕ್ಕಂತೆ ಮಾತನಾಡೋದು, ಉಚ್ಚಾರಣೆ, ಮತ್ತೆ ಪ್ರೇಕ್ಷಕರು ಅಂದ್ರೆ ಶ್ರೋತೃಗಳಿಗೆ ಮನಸ್ಸಿಗೆ ಮುಟ್ಟುವಂತೆ ಒಂದು ವಿಷಯವನ್ನ ಹೇಳುವುದು, ಇವೆಲ್ಲ ಆಡಿಷನ್ ಅಲ್ಲಿ ಇತ್ತು. ಅದೇನೋ ಗೊತ್ತಿಲ್ಲ, ಸುಮಾರು ಜನ ಆ ಹುಡುಗರಲ್ಲಿ ನಾನು ಮತ್ತೆ ಒಂದು 3 ಜನ ಮಾತ್ರ ಸೆಲೆಕ್ಟ್ ಆದ್ವಿ. ಅಲ್ಲಿಂದ ನನ್ನನ್ನ ಭದ್ರಾವತಿ ಆಕಾಶವಾಣಿಯವರು ನಾಟಕ ವಿಭಾಗದಲ್ಲಿ ಬಾಲ ಕಲಾವಿದ ಅಂತ ತಗೊಂಡ್ರು. ಅಲ್ಲಿಂದ ಮುಂದೆ ನಾನು ಬಹಳಷ್ಟು ಕಾರ್ಯಕ್ರಮಗಳನ್ನು ಭದ್ರಾವತಿ ಆಕಾಶವಾಣಿಯಲ್ಲಿ ಕೊಟ್ಟಿದ್ದೇನೆ. ಇದೆಲ್ಲ ಆದ್ಮೇಲೆ PUC ಬರೋಷ್ಟೊತ್ತಿಗೆ ಒಂದು ಪ್ರೌಢ ಕಾದಂಬರಿಯನ್ನು ನಾನು ಓದಿದೆ. ಅದು ನಾನು ಓದಿದ ಮೊಟ್ಟ ಮೊದಲ ಒಂದು ಪ್ರೌಢವಾದ ಪುಸ್ತಕ ಯಾವುದಂದ್ರೆ ಗೋವೆ ಶೇಷಾದ್ರಿಯವರು ಬರೆದಿದ್ದು ಯುಗಾವತಾರ ಅಂತ, ಶಿವಾಜಿ ಮಹಾರಾಜರ ಬಗ್ಗೆ ಒಂದು ಜೀವನ ಚರಿತ್ರೆ ಪುಸ್ತಕ. ಅದು ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಅಲ್ಲದೆ ಅವತ್ತಿನ ಕಾಲದ ಮರಾಠರ ಬದುಕು, ಭಾರತದ ಸ್ಥಿತಿಗತಿ ಎಲ್ಲವನ್ನು ವಿವರಿಸುವ ಒಂದು ಒಳ್ಳೆ ಕಾದಂಬರಿ. ಯಾರು ಬೇಕಾದ್ರೂ ಅದನ್ನು ಓದಬಹುದು. ಅಲ್ಲಿಂದ ನನಗೆ ಅನ್ನಿಸ್ತು, ನನಗೆ ಸಾಹಿತ್ಯದ ಬಗ್ಗೆ ಬಹಳ ಆಸಕ್ತಿ ಇದೆ, ನಾನು ಇದನ್ನು ಬಿಡಬಾರದು ಅಂತ ನಾನು ಪುಸ್ತಕಗಳನ್ನ ಓದುವುದು, ಪತ್ರಿಕೆಗಳನ್ನ ಓದುವುದು. ನಿಜಕ್ಕೂ ಒಂದು ಪತ್ರಿಕೆ ನಾನು ಯಾವ ತರ ಓದಿದೆ ಅಂದ್ರೆ, ಮೊದಲನೇ ಅಕ್ಷರದಿಂದ ಕೊನೆಯ ಪುಟದ ಕೊನೆ ಕಾಲದ ಕೊನೆ ಅಕ್ಷರದವರೆಗೂ ಪತ್ರಿಕೆ ಓದ್ತಿದ್ದೆ, ಅಷ್ಟು ಹುಚ್ಚ. ಆಮೇಲೆ ಒಂದು ಮಸಾಲೆ ಮಂಡಕ್ಕಿ ತಿನ್ನಬೇಕಾದ್ರೆ, ಬಜ್ಜಿ ತಿನ್ನಬೇಕಾದ್ರೆ ಒಂದು ಪೊಟ್ಟ ಕಟ್ಕೊಟ್ಟಿರ್ತಾರಲ್ಲ, ಅದು ತಿಂದಾದ್ಮೇಲೆ ಕಾಗದ ಇರ್ತಲ್ಲ, ಅದನ್ನ ಇದ್ರಲ್ಲಿ ಏನಾರ ವಿಷಯ ಇದೆಯಾ, ಮಾಹಿತಿ ಇದೆಯಾ ಅಂತ ನೋಡ್ತಾ ಇದ್ದೆ. ಆಮೇಲೆ ಬರ್ತಾ ಲೈಬ್ರರಿಗಳಿಗೆ ಹೋಗೋದಕ್ಕೆ ನಾನು ಶುರು ಮಾಡಿದೆ. ಇದು ನನ್ನ ಹವ್ಯಾಸಗಳು ಹೇಗೆ ಬೆಳ್ಕೊಂಡು ಬಂತು ಅನ್ನೋದ್ರ ಬಗ್ಗೆ ಒಂದು ಕಿರು ಪರಿಚಯ. ಇದ್ರ ಜೊತೆಗೆ ನಮ್ಮ ದೊಡ್ಡಪ್ಪ ಭದ್ರಾವತಿಯಲ್ಲಿ ಸಂಗೀತ ವಿದ್ವಾನ್ HM ರಾಜಣ್ಣ ಅಂತ ಇದ್ರು, ಈಗ ಅವರು ಇಲ್ಲ. ಅವರು ಮೈಸೂರ ಆಸ್ಥಾನ ವಿದ್ವಾಂಸರ ಬಳಿ ಅವತ್ತಿನ ಕಾಲದಲ್ಲಿ 50ನೇ ದಶಕದಲ್ಲಿ ಸಂಗೀತ ಕಲಿತವರು. ಅವರಿಂದ ನನಗೆ ಸಂಗೀತದ ಗೀಳು ಹುಟ್ಟುಕೊಂತು. ಸಂಗೀತ ಹಾಡೋದು, ಕೇಳೋದು, ಮತ್ತೆ ಸಂಗೀತವನ್ನು ಸಂಯೋಜನೆ ಮಾಡೋದು, ಇದನ್ನು ಕೂಡ ನಾನು ಜೊತೆಗೆ ರೂಢಿಸ್ಕೊಂಡು ಬಂದೆ. ಹೇಳಬೇಕು ಅಂತಂದ್ರೆ ನನಗೆ ಕಾಲೇಜು ಶಾಲಾ ಪಠ್ಯಗಳಿಗಿಂತ ಈ ಒಂದು ಹವ್ಯಾಸಗಳ ಕಡೆಗೆ ನನ್ನ ಮನಸ್ಸು ತುಂಬಾ ಎಳ್ಕೊಂಡು ಹೋಯ್ತು. ಒಂದು ಸತಿ ಭದ್ರಾವತಿ ಕಲಾಮಂಟಪದಲ್ಲಿ ಜ್ಞಾಪಕ ಇದೆ ಚೆನ್ನಾಗಿ, ಕನ್ನಡ ರಾಜ್ಯೋತ್ಸವ ಒಂದು ಆರ್ಕೆಸ್ಟ್ರಾ ಇಟ್ಟಿದ್ರು. ಆರ್ಕೆಸ್ಟ್ರಾದಲ್ಲಿ ನಾನು ಸುಮ್ಮನೆ ಒಬ್ಬ ಪ್ರೇಕ್ಷಕನಾಗಿ ಹೋಗಿದ್ದೆ, ಚಿಕ್ಕ ಹುಡುಗ. ಅಲ್ಲಿ ಇಲ್ಲಿ ಪ್ರೇಕ್ಷಕರಲ್ಲಿ ಯಾರು ಹಾಡ್ತೀರಾ ಅಂತ ಸುಮ್ಮನೆ ಒಂದು ಅವಕಾಶ ಕೊಟ್ಟರು. ನಾನು ಹೋಗಿ ರಾಜ್ಕುಮಾರ್ ಅವ್ರದ್ದು ಜೇನಿನ ಹೊಳೆಯೋ ಹಾಲಿನ ಹೊಳೆಯೋ ಹೇಳ್ಬಿಟ್ಟೆ. ಅದಾಗಿ ಒಂದು ವಾರಕ್ಕೆ ನಮ್ಮ ಮನೆಗೆ ಅವರು ಆರ್ಕೆಸ್ಟ್ರಾ ಹುಡ್ಕೊಂಡ್ಬಂದು ನೀನು ಬಹಳ ಚೆನ್ನಾಗಿ ಹಾಡ್ತೀಯ, ನಮ್ಮ ಆರ್ಕೆಸ್ಟ್ರಾಕ್ಕೆ ಬಾ ಅಂತ ನನ್ನ ಕರ್ಕೊಂಡ್ರು. ಅದೊಂದು ನನಗೆ ಒಂದು ಅವಕಾಶ. ಅಲ್ಲಿಂದ ಬಹಳಷ್ಟು ಕಡೆ ನಾನು ಅವರ ಆರ್ಕೆಸ್ಟ್ರಾ ಗ್ರೂಪ್ನ ಹೆಸರು ಮರೆತೋಗಿದೆ. ಅಲ್ಲಿ ಅನಂತಾಚಾರ ಅಂತ ಒಬ್ಬರಿದ್ರು ಭದ್ರಾವತಿಯವರು, ತುಂಬಾ ಒಳ್ಳೆ ಪತ್ರಕರ್ತ ಮತ್ತೆ ಹಾಡುಗಾರ. ಅವರು ಇವತ್ತಿಲ್ಲ. ನಾವಿಕಾ ಪತ್ರಿಕೆ, ಶಿವಮೊಗ್ಗದ ನಾವಿಕಾ ಪತ್ರಿಕೆಗೆ ಬಹಳಷ್ಟು ದುಡಿದಾರೆ ಮತ್ತು ಹಿರಿಯ ಪತ್ರಕರ್ತ. ಅವರು ನನ್ನನ್ನ ಗುರುತಿಸಿ ಆರ್ಕೆಸ್ಟ್ರಾಗಳಲ್ಲಿ ಹಾಡೋದಕ್ಕೆ ನನಗೆ ಒಂದು ಅವಕಾಶಗಳನ್ನು ಮಾಡಿಕೊಟ್ರು. ಅಲ್ಲಿಂದ ಮುಂದೆ ನಾನು BSc ಭದ್ರಾವತಿಯಲ್ಲಿ ಮುಗಿಸಿ ದಾವಣಗೆರೆಗೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಬಂದೆ ಅಂತ ಆಗಲೇ ಹೇಳಿದ್ದೇನೆ. ಅವಾಗ ನಾನು ನಗರವಾಣಿ ಪತ್ರಿಕೆಗೆ ಒಂದು ಲೇಖನ ಬರೆದುಕೊಟ್ಟೆ. ನಮ್ಮ ನಗರವಾಣಿ ಪತ್ರಿಕೆಯ ಸಬ್ ಎಡಿಟರ್ BN ಮಲ್ಲೇಶ್ ಸರ್ ನನ್ನನ್ನು ಗುರುತಿಸಿ ಆ ಲೇಖನವನ್ನ 2006ನೇ ಇಸ್ವಿ, ನನಗೆ ಜ್ಞಾಪಕ ಇದೆ, 2006 ಅಥವಾ 2005 ಸಂದರ್ಭದಲ್ಲಿ ನನ್ನ ಲೇಖನವನ್ನು ಅವರು ಪ್ರಕಟಣೆ ಮಾಡಿದ್ರು ನಗರವಾಣಿಯಲ್ಲಿ. ಬಹಳಷ್ಟು ಒಳ್ಳೆಯ ಒಂದು ರೆಸ್ಪಾನ್ಸ್ ಎಲ್ಲ ಕಡೆಯಿಂದ ಬಂತು. ನನ್ನ ಪರಿಚಯಸ್ಥರು, ಮಿತ್ರರು, ನನ್ನ ಸಂಬಂಧಿಕರು ಎಲ್ಲಕ್ಕಿಂತ ಹೆಚ್ಚಾಗಿ ಅವಾಗ ನನಗೆ ತುಂಬಾ ಈ ಬರವಣಿಗೆಯನ್ನು ಮುಂದುವರಿಸಿಕೊಂಡು ಹೋಗುವಂತ ನನಗೆ ಬೆನ್ನು ತಟ್ಟಿ ತುಂಬಾ ಪ್ರೋತ್ಸಾಹ ಮಾಡಿದ್ರು ನನ್ನ ತಾತ, ಅಂದ್ರೆ ನಮ್ಮ ತಾಯಿಯ ತಂದೆ ಶ್ರೀಯುತ
ದಿವಂಗತ PS ಮಲ್ಲಾರಿರಾವ್ ಅವರು ದಾವಣಗೆರೆಯಲ್ಲಿ ವಿದ್ಯಾಧಿಕಾರಿಗಳಾಗಿ ರಿಟೈರ್ ಆದಂಥವರು. ಅವರು ನೀನು ಈ ಬರೆಯೋ ಒಂದು ಹವ್ಯಾಸವನ್ನು ಬಿಡಬೇಡ, ಮುಂದುವರ್ಸ್ಕೊಂಡು ಹೋಗುವಂತ ನನಗೆ ಬೆನ್ನು ತಟ್ಟಿ ಹೇಳಿ ಇವತ್ತಿಗೂ ನೆನಪಿದೆ. ಅಲ್ಲಿಂದ ನನ್ನ ಮನಸ್ಸಿಗೆ ನಾನು ಏನಾದ್ರು ಬರೆದು ಸಾಧನೆ ಮಾಡಬೇಕು ಅಂತ ಅನ್ನಿಸ್ತು. ಲೈಬ್ರರಿಯಲ್ಲಿ ಓದುವ ಪುಸ್ತಕಗಳ ಜೊತೆಗೆ ನಿಯತಕಾಲಿಕೆಗಳನ್ನ ರೆಗ್ಯುಲರ್ ಆಗಿ ನಿರಂತರವಾಗಿ ಓದುವಂತ ಒಂದು ಹವ್ಯಾಸವನ್ನು ಇಟ್ಕೊಂಡು ಬರೆಯೋದ್ರ ಕಡೆಗೆ ಕೂಡ ನಾನು ಗಮನ ಕೊಡ್ತಾ. ಈ ಎಲ್ಲ ಒಂದು ಅನುಭವಗಳ ಜೊತೆಗೆ 2013ರಲ್ಲಿ ಚಿತ್ರದುರ್ಗದಲ್ಲಿ ಖ್ಯಾತ ಇತಿಹಾಸ ಸಂಶೋಧಕ ಮತ್ತು ಶಾಸನ ತಜ್ಞ ಡಾಕ್ಟರ್ ಬಿ ರಾಜಶೇಖರಪ್ಪ ಸರ್ ಅವರ ಪರಿಚಯ ಆಯಿತು. ಅವರ ಮೂಲಕ ಅವರ ಒಡನಾಟದಲ್ಲಿ ನಾನು ಚಿತ್ರದುರ್ಗದ ಇತಿಹಾಸ, ಕೋಟೆ ಕೊತ್ತಲಗಳು, ಆಳಿದ ಅರಸರು, ಪಾಳೆಗಾರರು, ಆ ಎಲ್ಲ ವಿಷಯಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಅವರಿಂದ ನಾನು ಪಡೆದುಕೊಂಡೆ. ಮತ್ತೆ ಅವರು ತುಂಬಾ ನನ್ನನ್ನು ಪ್ರೋತ್ಸಾಹಿಸಿದ್ರು, ನನಗೆ ಬಹಳ ಇಂಟ್ರೆಸ್ಟ್ ಇದೆ ಕಣಪ್ಪ ಅಂತ ಮೆಚ್ಕೊಂಡ್ರು. ಅವರಿಂದ ನಾನು ಶಾಸನಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಕಲ್ತ್ಕೊಂಡೆ. ತಕ್ಕ ಮಟ್ಟಿಗೆ ನಾನು ಈಗ ಶಾಸನಗಳನ್ನು ಕೂಡ ಪರಾಮರ್ಶನ ಮಾಡೋದಕ್ಕೆ ನನಗೆ ಬರುತ್ತೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಎಲ್ಲೇ ಒಂದು ಹಿಸ್ಟಾರಿಕಲ್ ಐತಿಹಾಸಿಕ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಯಾವುದಾದ್ರೂ ಕಲ್ಲಿನ ಶಾಸನಗಳು, ಗಂಟೆಯ ಶಾಸನಗಳು, ಕಂಬದ ಶಾಸನಗಳು ಸಿಕ್ಕರೆ ನಾನು ಅದನ್ನ ಒಂದು ನನ್ನ ಡೈರಿಯಲ್ಲಿ ನಮೂದಿಸ್ಕೊಳ್ಳೋದಲ್ಲದೆ, ಮೊಬೈಲಲ್ಲಿ ಒಂದು ಫೋಟೋ ತೆಗೆದುಕೊಳ್ಳೋದಲ್ಲದೆ ಅದನ್ನ ನಾನು ಪರಾಮರ್ಶನೆ ಮಾಡಿ ನಾನು ಡಾಕ್ಯುಮೆಂಟ್ರಿ ಮಾಡಿ ಇಟ್ಕೋತೀನಿ. ಅದು ಪ್ರಕಟವಾಗಿರೋ ಶಾಸನಗಳು ಅಥವಾ ಪ್ರಕಟವಾಗಿರೋ ಶಾಸನಗಳು ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ಆ ಥರ ಏನು ನನಗೆ ಇದಿಲ್ಲ. ಬಟ್ ಅದ್ರ ಬಗ್ಗೆ ನಾನು ಅಧ್ಯಯನ ಮಾಡಬೇಕು. ಈಗ ದಾವಣಗೆರೆಯಲ್ಲಿ ಹೇಳಬೇಕು ಅಂದ್ರೆ ದುಗ್ಗಮ್ಮನ ಗುಡಿ ಏನಿದೆ, ಆ ದುಗ್ಗಮ್ಮನ ಗುಡಿ ಹಿಂಭಾಗದಲ್ಲಿ ಒಂದು ಶಾಸನ ಇದೆ. ಯಾರು ಬಹುಶಃ ನೋಡಿಲ್ಲ, ನಾನು ನೋಡಿದ್ದೀನಿ. ಅದು ಉಚ್ಚಂಗಿ ಪಾಂಡ್ಯರ ಕಾಲದ ಶಾಸನ. ಅದನ್ನ ನಾನು ಸಂಪೂರ್ಣ ಓದಿದ್ದೇನೆ. ಆಮೇಲೆ ನಂತರ ತಿಳಿಯಿತು ಬಿ ರಾಜಶೇಖರಪ್ಪ ಸರ್ ಅವರೇ ಅದನ್ನ ಪ್ರಕಟಣೆ ಮಾಡಿದ್ದಾರೆ ಅಂತ. ಆಮೇಲೆ ಈ ನಿಟವಳ್ಳಿ ದುರ್ಗಮ್ಮ ದೇವಸ್ಥಾನದ ಮುಂದೆ ಒಂದು ಶಾಸನ ಇದೆ, ಯಾರು ಗಮನಿಸಿಲ್ಲ, ಅದನ್ನು ಕೂಡ ನಾನು ಓದಿದ್ದೀನಿ. ಅದು ತುಂಬಾ ಆಧುನಿಕವಾದ 1923ನೇ ಇಸ್ವಿಯಲ್ಲಿ ಅದನ್ನ ಹಾಕಿದ್ದಾರೆ. ಆದ್ರೆ ಕನ್ನಡ ಲಿಪಿಯ ಶೈಲಿ ಎಲ್ಲ ಸ್ವಲ್ಪ ಹಳೆ, ಇವತ್ತು ನಾವು ಬರೆಯೋ ಶೈಲಿ ಇಲ್ಲ. ಸಾಮಾನ್ಯ ಜನರು ಅದನ್ನು ನೋಡಿದ್ರೆ ಓದಲಿಕ್ಕೆ ಆಗೋದಿಲ್ಲ. ಆದ್ರೆ ಆಧುನಿಕ ಶಾಸನ. ನರಸಮ್ಮ ಎನ್ನುವಳು ಆ ದೇವಿಗೆ ತನ್ನ ಜಮೀನನ್ನ ಮಾರಿ ನಂದಾದೀಪಕ್ಕೆ ಕೊಟ್ಟಿರೋ ಒಂದು ದಾನ ಕೊಟ್ಟಿರೋ ಒಂದು ಐತಿಹ್ಯ ಅದರಲ್ಲಿದೆ. ಈ ತರದ್ದು ಬಹಳಷ್ಟು ನಾನು ಶಾಸನಗಳ ಪರಾಮರ್ಶನ ಮಾಡೋದನ್ನ ಬೆಳೆಸ್ಕೊಂಡು ಬಂದಿದ್ದೀನಿ. ಇವೆಲ್ಲ ನನ್ನ ಹವ್ಯಾಸಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯ. ಈ ಹವ್ಯಾಸಗಳ ಫಲವಾಗಿ ನಾನು ಇತ್ತೀಚೆಗೆ 2015ರಲ್ಲಿ ಜೀವನವೇನೋ ದೊಡ್ಡದು ಅಂತ ಒಂದು ನನ್ನ ಮೊದಲ ಕೃತಿಯನ್ನ ಲೋಕಾರ್ಪಣೆ ಮಾಡಿದೆ. ಅದಕ್ಕೆ ಡಾಕ್ಟರ್ ಬಿ ರಾಜಶೇಖರಪ್ಪ ಸರ್ ಅವರು ಬೆನ್ನೆಲುಬಾಗಿ ನಿಂತು ಮುನ್ನುಡಿ ಬರ್ಕೊಟ್ಟು ಅದನ್ನ ಬಿಡುಗಡೆ ಮಾಡೋಕ್ಕೆ ನನಗೆ ಪ್ರೋತ್ಸಾಹಿಸಿದರು. ಜೊತೆಗೆ ಇವಾಗ 2019ನೇ ಇಸ್ವಿಯಲ್ಲಿ ಮಂಗಳೂರು ಕಲ್ಲಚ್ಚು ಪ್ರಕಾಶನದವರಾದ ಮಹೇಶ್ ನಾಯಕ್ ಅವರು ಪ್ರೋತ್ಸಾಹ ನೀಡಿ ನನ್ನ ಕಥಾ ಸಂಕಲನ, ಚೊಚ್ಚಲ ಕಥಾ ಸಂಕಲನ ಮಗುಮತ ಅನ್ನೋ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಇವಿಷ್ಟು ನನ್ನ ಹವ್ಯಾಸಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡುವಂತಹ ವಿಷಯಗಳು. ತಮ್ಮ ಈ ಹವ್ಯಾಸಗಳ ಪಟ್ಟಿಯನ್ನು ಗಮನಿಸಿದ್ರೆ ಸಾಕಷ್ಟು ತಾವು ಬಿಡುವಿಲ್ಲದ ಕ್ರಿಯಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ತೀರಿ ಅನ್ನುವಂಥದ್ದು ತಮ್ಮ ಮಾತಿನಲ್ಲೇ ವ್ಯಕ್ತ ಆಗ್ತಾ ಇದೆ ಸರ್. ಒಳ್ಳೆಯದು. ಇನ್ನೊಂದು ಕುತೂಹಲಕಾರಿ ಅಂಶ ಅಂತ ಹೇಳಿದ್ರೆ, ತಾವು ಏನು 2 ಕೃತಿಗಳನ್ನ ಹೊರಗೆ ತಂದಿದ್ದೀನಿ ಅಂತ ಹೇಳಿದ್ರಿ. ಒಂದು ಲೇಖನ ಮಾಲೆ, ಅದು ಜೀವನವೇನೋ ದೊಡ್ಡದು ಅಂತ ಹೇಳಿ. ಮುಂದೆ ಏನಿದೆ ಓದ್ಬೇಕು ಅನ್ನುವಂಥ ಒಂದು ಕುತೂಹಲವನ್ನ ಮತ್ತೆ ಆಸಕ್ತಿಯನ್ನ ಆ ಶೀರ್ಷಿಕೆ ಮೂಡಿಸುತ್ತೆ. ಹಾಗೆಯೇ ಕಥಾ ಸಂಕಲನ ಮಗುಮತ ಅನ್ನುವಂಥ ಶೀರ್ಷಿಕೆ ಕೂಡ ಅದು ಏನಿದೆ ಅದರೊಳಗೆ, ಏನಂಗಂದ್ರೆ ಮಗುಮತ ಅಂತ ಹೇಳಿದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕು ಅನ್ನುವಂಥ ಆಸಕ್ತಿಯನ್ನು ಮತ್ತು ಕುತೂಹಲವನ್ನ ಆ ಶೀರ್ಷಿಕೆ ಮೂಡಿಸುತ್ತೆ. ಅದರ ಕುರಿತು ಒಂದಷ್ಟು ಮಾಹಿತಿಯನ್ನು ಹೇಳುವಂತೆ ಒಂದು ಕವನವನ್ನು ವಾಚನ ಮಾಡಿ ಸರ್. ಆನಂತರ ಆ ಮಾಹಿತಿಯನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಳಿ ಸರ್. ಧನ್ಯವಾದಗಳು ಸರ್. ಖಂಡಿತ. ನಾನೇ ಬರೆದಿರುವಂತಹ ಒಂದು ಕವನವನ್ನು ವಾಚನ ಮಾಡಕ್ಕೆ ಇಷ್ಟಪಡ್ತೇನೆ. ಕವನದ ಶೀರ್ಷಿಕೆ ಮಾನವೀಯತೆಗೊಂದು ವಿಮಾ ಪಾಲಿಸಿ ಅಂತ. ಇದರ ಆಶಯವನ್ನು ಹೇಳ್ಬಿಡ್ತೀನಿ. ನಾವು ವಿಮಾ ಪಾಲಿಸಿನ ಯಾವಾಗ ಮಾಡ್ತೀವಿ ಅಂದ್ರೆ, ಒಂದು ವಸ್ತು ಅಥವಾ ವ್ಯಕ್ತಿ ಇಲ್ಲವಾದಾಗ, ಅಂದ್ರೆ ಆಬ್ಸೆಂಟ್ ಆದಾಗ ಅದರಿಂದ ನಮಗೆ ನಷ್ಟ ಭರ್ತಿ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ವಿಮಾ ಪಾಲಿಸಿಯನ್ನು ಮಾಡ್ತೀವಿ. ಇಲ್ಲಿ ನಮ್ಮ ಇವತ್ತಿನ ಸಮಾಜದ ಸ್ಥಿತಿಗತಿಯಲ್ಲಿ ಮಾನವೀಯತೆಯೇ ನಷ್ಟ ಆಗ್ತಾ ಇದೆ. ಈ ಮಾನವೀಯತೆ ಮನುಷ್ಯರಿಂದ ದೂರ ಆಗ್ತಿದೆಯಲ್ಲ, ಆ ಸಂದರ್ಭದಲ್ಲಿ
ಈ ಮಾನವೀಯತೆ ಬಂದು ಯಾವ್ದಾದ್ರು ಕಂಪನಿಯವರು ಇನ್ಶೂರೆನ್ಸ್ ಮಾಡಿಕೊಡ್ತಾರ, ನಮಗೆ ಮಾನವೀಯತೆಯಿಂದ ಆಗಿರುವ ನಷ್ಟವನ್ನ ತುಂಬಿಕೊಡ್ತಾರ ಅನ್ನೋ ಒಂದು ಆಶಯ ಈ ಕವಿತೆಯಲ್ಲಿ ಎದ್ದು ಕಾಣುತ್ತೆ. ಮಾನವೀಯತೆಗೊಂದು ವಿಮಾ ಪಾಲಿಸಿ. ಇಲ್ಲಿ ಆಕಾಶವಿದೆ, ಅವಕಾಶವಿಲ್ಲ, ಸಾವಕಾಶ ಮೊದಲಿಲ್ಲ. ತಂತಿಯಲ್ಲಿ ಹರಿದ ಎಲೆಕ್ಟ್ರಾನ್ಗಳೋಪಾದಿಯಲ್ಲಿ ವಾಹನಗಳೋಟ ಫ್ಲೈಓವರ್ಗಳ ಮೇಲೆ, ಕೊಳ್ಳುಬಾಕರ ತಣಿಸಲು ತಲೆ ಎತ್ತಿವೆ ಮಾಲ್ಗಳು ಭೂಮಿಯ ಮೇಲೆ. ಆಸೆಗಳು ಅಸಂಖ್ಯಾತ, ದುಡ್ಡಿನ ಮೂಟೆಗಳ ಭಾರದ ಜೊತೆ ಯಶಸ್ಸಿನ ಚಾರಣದಲ್ಲಿ ನಿತ್ಯ 108 ಅಪಘಾತ. ಖಿನ್ನತೆ, ದ್ವೇಷ, ಹತಾಶೆಗಳ ಹಗ್ಗಗಳಿಂದ ಜಗ್ಗುತ್ತಿದೆ ಆತ್ಮಹತ್ಯೆಯ ಪ್ರಭಾತ. ಮನುಷ್ಯನ ವೇಗ ಕಂಡು ವಿಮಾನಗಳಿಗೂ ಕಂಪನ, ರಾಕೆಟ್ಟುಗಳಿಗೂ ದಿಗಿಲು, ಗಗನಚುಂಬಿ ಕಟ್ಟಡಗಳಿಗೆ ತಲೆ ತಗ್ಗಿಸಲಾಗದ ಬಿಂಕ, ಕಾಡ ಮರಗಳೆಡೆ ಹೇಸಿಗೆ. ಸಂಬಂಧಗಳಿಗೆ ಗೆದ್ದಲು ಹಿಡಿದು ಪ್ರೀತಿ ಸ್ನೇಹಗಳು ಪುಡಿ ಪುಡಿಯಾಗಿ ಅನುಕಂಪ ದೊರತೆ ಬತ್ತಿ ಹೋಗುತ್ತಿರುವ ಆಪತ್ತಿಗೆ ತುರ್ತಾಗಿ ಮಾಡಿಸಬೇಕಾಗಿದೆ ಮಾನವೀಯತೆಗೊಂದು ವಿಮಾ ಪಾಲಿಸಿ. ವಿಮಾ ರಕ್ಷಣೆ ಕೊಡಲು ಯಾವ ಕಂಪನಿಗಳು ಮುಂದೆ ಬರುತ್ತಿಲ್ಲ. ಇದು ನನ್ನ ಕವನ ಮಾನವೀಯತೆಗೊಂದು ವಿಮಾ ಪಾಲಿಸಿ. ನಿಜವಾಗಿಯೂ ಕೂಡ ಹೀಗೂ ಚಿಂತನೆಯನ್ನು ಮಾಡ್ಬೋದಾ, ಯೋಚನೆಯನ್ನು ಮಾಡ್ಬೋದಾ ಅನ್ನುವಂಥ ಒಂದು ನಿಮ್ಮೊಳಗಿನ ಕಳಕಳಿಯ ಅಭಿವ್ಯಕ್ತಿಯಾಗಿ ಈ ಕವಿತೆ ಹೊಮ್ಮಿದೆ ಸರ್. ಒಳ್ಳೆಯದು ಸರ್. ಈ ಎರಡು ಕೃತಿಗಳ ಒಂದು ಏನು ಶೀರ್ಷಿಕೆ ಇದೆ, ಜೀವನವೇನೋ ದೊಡ್ಡದು ಅನ್ನುವಂಥ ಲೇಖನಮಾಲೆಯ ಶೀರ್ಷಿಕೆ ಮತ್ತು ಕಥಾ ಸಂಕಲನದ ಮಗುಮತ ಅನ್ನುವಂಥ ಶೀರ್ಷಿಕೆ, ಆ ಕುರಿತು ಒಂದಷ್ಟು ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ಸರ್. ಸಂತೋಷ ಸರ್, ಖಂಡಿತವಾಗಿಯೂ. ಈ ಜೀವನವೇನೋ ದೊಡ್ಡದು ಅನ್ನೋದು ಪೂರ್ತಿ ಶೀರ್ಷಿಕೆ ಅಲ್ಲ, ಅಥವಾ ಅರ್ಧ ಶೀರ್ಷಿಕೆ ಮಾತ್ರ. ಆ ದೊಡ್ಡದು ಅನ್ನೋ ಪದ ಅದರಲ್ಲಿ 3 ಚುಕ್ಕೆ ಇಡಲಾಗಿದೆ. ಅದು ಪೂರ್ತಿ ಶೀರ್ಷಿಕೆ ಜೀವನವೇನೋ ದೊಡ್ಡದು, ಆದರೆ ಜೀವನಾನುಭವ ಅದಕ್ಕಿಂತ ದೊಡ್ಡದು ಅಂತ ಅದು ಪೂರ್ತಿ ಶೀರ್ಷಿಕೆ. ಆ ಶೀರ್ಷಿಕೆಯಲ್ಲಿ ನಾನು ನಮ್ಮ ದಾವಣಗೆರೆಯ ಜನತಾವಾಣಿ ಪತ್ರಿಕೆಯಲ್ಲಿ 2013 ಅಥವಾ 14ರಲ್ಲಿ ಒಂದು ಲೇಖನ ಬರೆದೆ. ಅದು ಭಾನುವಾರ ಸಾಪ್ತಾಹಿಕ ಸಂಚಿಕೆಯಲ್ಲಿ ಪ್ರಕಟವಾಯಿತು. ಅದಕ್ಕೆ ತುಂಬಾ ಒಳ್ಳೆಯ ಒಂದು ರೆಸ್ಪಾನ್ಸ್ ಎಲ್ಲ ಕಡೆಯಿಂದ ಬಂತು. ಅದೇ ರೀತಿ ಹಲವು ಲೇಖನಗಳನ್ನ ಸಾಂದರ್ಭಿಕವಾಗಿ ನಾನು ನಗರವಾಣಿ ಮತ್ತು ಜನತಾವಾಣಿ ಪತ್ರಿಕೆಗಳಲ್ಲಿ, ಕೆಲವೊಮ್ಮೆ ವಿಜಯ ಕರ್ನಾಟಕ ಪತ್ರಿಕೆ, ಕೆಲವೊಮ್ಮೆ ಹಾಯ್ ಬೆಂಗಳೂರು ಪತ್ರಿಕೆ, ಇಲ್ಲೆಲ್ಲ ಬರೀತಾ ಹೋದೆ. ಅಲ್ಲಿಯ ಸಂಪಾದಕರುಗಳು ಕೂಡ ನನ್ನ ಒಂದು ಬರವಣಿಗೆಯ ಶೈಲಿಗೆ ಮೆಚ್ಚಿ ನನಗೆ ಪ್ರೋತ್ಸಾಹಿಸಿ ಅದನ್ನೆಲ್ಲ ಪ್ರಕಟಣೆ ಮಾಡಿದ್ದಾರೆ. ಹೀಗೆ ಪ್ರಕಟಣೆಗೊಂಡ ಎಲ್ಲ ಲೇಖನಗಳನ್ನ ಚಿತ್ರದುರ್ಗದ ರಾಜಶೇಖರಪ್ಪ ಸರ್ ಅವರಿಗೆ ತೋರಿಸಿದಾಗ ಇದನ್ನು ನಾವು ಒಂದು ಪುಸ್ತಕವಾಗಿ ಪ್ರಕಟಣೆ ಮಾಡಂತ ಅವರು ಪ್ರೋತ್ಸಾಹಿಸಿ ಈ ಜೀವನವೇನೋ ದೊಡ್ಡದು ಅನ್ನೋ ಒಂದು ಲೇಖನ ಮಾಲಿಕೆಯ ಒಂದು ಸಂಗ್ರಹದ ಒಂದು ಪುಸ್ತಕವನ್ನ 2015ರಲ್ಲಿ ಬಿಡುಗಡೆ ಮಾಡಿದ್ರು. ಅದನ್ನ ಬಿಡುಗಡೆ ಮಾಡಿದವರು ಬೆಂಗಳೂರಿನ CBG ಇಂಡಿಯಾ ಪಬ್ಲಿಕೇಶನ್ ಅವರು. ಇಲ್ಲಿಗೆ ನನ್ನ ಒಂದು ಮೊದಲ ಕೃತಿ ಲೋಕಾರ್ಪಣೆ ಆಯಿತು. ಅದಾದ ನಂತರ ನಾನು ಕಾರ್ಯನಿಮಿತ್ತ ತುಮಕೂರಿಗೆ ವರ್ಗ ಆದೆ. ತುಮಕೂರಲ್ಲಿ ಸುಮಾರು 2 ವರ್ಷ ನಾನು ಇದ್ದೆ. ಆವಾಗ ಈ ಚಿತ್ರದುರ್ಗದ ಮತ್ತೊಬ್ಬ ಹಿರಿಯ ಸಾಹಿತಿ ಮತ್ತೆ ಚಿತ್ರ ಸಾಹಿತಿ ಡಾಕ್ಟರ್ BL ವೇಣು ಸರ್ ಅವರ ಆತ್ಮಕಥೆಯನ್ನು ಮತ್ತೆ ಲೋಕದಲ್ಲಿ ಜನಿಸಿದ ಬಳಿಕ ಅಂತ ಅದು ಓದಿ ನಾನು ತುಂಬಾನೇ ಪ್ರಭಾವಿತನಾದೆ. ಮತ್ತೆ ವೇಣು ಸರ್ ಅವರಿಗೆ ಖುದ್ದಾಗಿ ಫೋನ್ ಮಾಡಿ, ಸರ್ ನಿಮ್ಮ ಆತ್ಮಕಥೆಯನ್ನು ಓದಿದೆ, ನೀವು ಬೆಳೆದು ಬಂದಂತಹ ಸನ್ನಿವೇಶದಲ್ಲಿ ಎದುರಿಸಿದ ಕಷ್ಟಗಳು, ಸವಾಲುಗಳು ಅದೆಲ್ಲ ನನಗೆ ತುಂಬಾ ಸ್ಫೂರ್ತಿಯಾಗಿದೆ. ನೀವು ಕವನಗಳನ್ನ ಬರೆಯುವುದಕ್ಕಿಂತ ಹೆಚ್ಚಾಗಿ ಕಥೆ ಕಾದಂಬರಿಗಳ ಕಡೆ ಒಲವು ತೋರಿಸಿ ಅದರಲ್ಲಿ ಯಶಸ್ಸನ್ನು ಹೊಂದಿದ್ದೀರಿ. ನನಗೂ ನಿಮ್ಮ ಒಂದು ಆತ್ಮಚರಿತ್ರೆ ಓದಿ ಕಥೆಗಳನ್ನ ಯಾಕೆ ಬರೀಬಾರ್ದು, ಇಷ್ಟು ದಿನ ಬರೀ ನಾನು ಲೇಖನ ಕವನಗಳನ್ನು ಬರೀತಾ ಇದ್ದೆ, ಕಥೆಗಳನ್ನ ಯಾಕೆ ಬರೀಬಾರ್ದು ಅಂತ ಅನಿಸ್ತಾ ಇದೆ ಅಂತ ಅವ್ರ ಹತ್ರ ಹೇಳಿದಾಗ ಅವರು ಬೆನ್ನು ತಟ್ಟಿ ಸುಬ್ರಹ್ಮಣ್ಯ ಬರೆಯಪ್ಪ ತುಂಬಾ ಒಳ್ಳೆಯದು ಅಂತ ನನಗೆ ಪ್ರೋತ್ಸಾಹಿಸಿದ್ರು. ಅವತ್ತಿನಿಂದ ನಾನು ಕಥೆಗಳನ್ನ ಬರೆಯೋಕ್ಕೆ ಶುರು ಮಾಡಿದೆ. ಬರೆದು ಸುಮಾರು ಕಥೆಗಳನ್ನ ಬರೆದು ಸುಮಾರು ಪತ್ರಿಕೆಗಳಿಗೆ ಕೊಟ್ಟೆ, ಯಾವುದು ಪ್ರಕಟ ಆಗಲಿಲ್ಲ. ಕೊನೆಗೆ ಒಂದ್ಸಲ ಪ್ರಜಾವಾಣಿಯ ಭಾನುವಾರದ ಸಂಚಿಕೆಯ ಕಾರ್ಯಕ್ರಮದ ಡೆಸ್ಕ್ನವರು ಫೋನ್ ಮಾಡಿ, ನಿಮ್ಮ ಒಂದು ಕಥೆ ಕಳಿಸಿದ್ರಲ್ಲ ಅದು ಸೆಲೆಕ್ಟ್ ಆಗಿದೆ, ಕಂಗ್ರಾಚುಲೇಷನ್ಸ್, ನಾವು ಪ್ರಕಟ ಮಾಡ್ತೀವಿ ಅಂದಾಗ ನನಗೆ ಬಹಳ ಖುಷಿ ಆಯಿತು. ನಾನು ಬರೆದಿದ್ದು ಹತಭಾಗ್ಯರು ಅಂತ ಒಂದು ಕಥೆ 2019ನೇ ಇಸ್ವಿ ಜನವರಿ ತಿಂಗಳ 20ನೇ ತಾರೀಕಿನ ಆಸುಪಾಸಲ್ಲಿ ಅದು ಭಾನುವಾರ ಪ್ರಕಟ ಆಯಿತು. ಅದನ್ನ ವೇಣು ಸರ್ ಅವ್ರಿಗೂ ತೋರಿಸಿದೆ. ಗ್ರೇಟ್ ಅಂತ ನನಗೆ ವಾಟ್ಸಪ್ ಅಲ್ಲಿ ಅವರು ಪ್ರೋತ್ಸಾಹ ತುಂಬಿದ್ರು. ಅಲ್ಲಿಂದ ನಾನು ಬಹಳಷ್ಟು ಕಥೆಗಳನ್ನು ಬರೆದಿದ್ದೆ. ಈ ನಡುವಲ್ಲೇ
ಮಂಗಳೂರಿನಲ್ಲಿ ಕಲ್ಲಚ್ಚು ಪ್ರಕಾಶನ ಅಂತ 20 ವರ್ಷಗಳಿಂದ ಪುಸ್ತಕ ಪ್ರಕಾಶನವನ್ನು ಶ್ರದ್ಧೆಯಿಂದ ಮಾಡ್ಕೊಂಡು ಬರ್ತಿರುವಂತಹ ನನ್ನ ಮಿತ್ರರಾದಂತಹ ಮಹೇಶ್ ನಾಯ್ಕ ಅವರು ನನಗೆ ಅವಾಗ ಪರಿಚಯ ಆದರು. ಅವರು ನನ್ನ ಕಥೆಗಳನ್ನೆಲ್ಲ ನೋಡಿ ಇದನ್ನ ಒಂದು ಕಥೆ ಮಾಡೋಣ ಅಂತ, ಒಂದು ಕಥಾ ಪುಸ್ತಕವಾಗಿ ಕಥಾ ಸಂಕಲನವಾಗಿ ಹೊರತರೋಣ ಅಂತ ನನಗೆ ಅವರು ಅಭಿಪ್ರಾಯ ಇಟ್ಟರು. 2019ರಲ್ಲಿ ಅವರ ಒಂದು ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನದಲ್ಲಿ ನನ್ನ ಚೊಚ್ಚಲ ಕಥಾ ಸಂಕಲನ ಮತ್ತೆ 2ನೇ ಪುಸ್ತಕ ಪ್ರಕಟ ಆಯಿತು. ಅದನ್ನು ಪ್ರಕಟ ಮಾಡಬೇಕಾದ್ರೆ ಒಂದು ಸವಾಲು ನಮ್ಮ ಎದುರಿಗಿತ್ತು. ಈ ಕಥಾ ಸಂಕಲನಕ್ಕೆ ಏನು ಹೆಸರು ಕೊಡೋಣ ಅನ್ನೋದು ಒಂದು ದೊಡ್ಡ ಸವಾಲು. ಬಹಳಷ್ಟು ಅದು ನಮ್ಮ ಸಮಯ ತಿಂತು, ನನ್ನ ಸಮಯವನ್ನು ತಿಂತು. ಮಹೇಶ್ ನಾಯ್ಕು ತುಂಬಾ ಯೋಚನೆ ಮಾಡಿದ್ರು. ಯಾವ ಹೆಸರು ಹೇಳಿದ್ರು, ನಾನು ಹೇಳಿದ ಹೆಸರುಗಳು ಅವರಿಗೆ ಇಷ್ಟ ಆಗಲಿಲ್ಲ, ಅವರು ಹೇಳಿದ ಹೆಸರುಗಳು ನನಗೆ ಇಷ್ಟ ಆಗಲಿಲ್ಲ. ಸಾಮಾನ್ಯವಾಗಿ ಕಥಾ ಸಂಕಲನಗಳಿಗೆ ಮೋಡ ಸುರಿದಾಗ, ಮಂಜು ಸುರಿದಾಗ, ಸಂಕೋಲೆಗಳು, ಸಂಬಂಧಗಳು, ಈ ತರ ಏನೋ ಒಂದು ಏಕತಾನತೆಯ ಹೆಸರುಗಳನ್ನ ಇಡೋದು ಒಂದು ರೂಢಿಯಲ್ಲಿತ್ತು. ನಾನು ಬಹಳಷ್ಟು ಆ ರೀತಿಯ ಹೆಸರುಗಳನ್ನ ಸೂಚಿಸಿದೆ. ಮಹೇಶ್ ನಾಯ್ಕ ಅವರಿಗೆ ಯಾವುದು ಬೇಡರಿ, ಬೇರೆ ಯಾವ್ದಾದ್ರು ಒಂದು ಹೆಸರುಗಳ ಅಂತ. ನಾನು 10 ಕಥೆಗಳನ್ನ ಏನು ಆ ಕಥಾ ಸಂಕಲನಕ್ಕೆ ಕೊಟ್ಟಿದ್ದೆ. ಅದರಲ್ಲಿ ಒಂದು ಕಥೆಯಲ್ಲಿ ಒಂದು ಅನನ್ಯವಾದ ಒಂದು ಪಾತ್ರ, ಕ್ಯಾರೆಕ್ಟರ್ ಇದೆ. ಆ ವ್ಯಕ್ತಿ ಪರಿಸ್ಥಿತಿಗೆ ಬಲಿಪಶುವಾದಂತಹ ಒಬ್ಬ ವ್ಯಕ್ತಿ. ಆತ ಚಿಕ್ಕ ವಯಸ್ಸಲ್ಲೇ ನೌಕರಿ ಕಳ್ಕೊಂಡ್ಬಿಡ್ತಾನೆ, ತಾಯಿಯನ್ನು ಕಳ್ಕೊತಾನೆ, ಸಂಸಾರದಲ್ಲೂ ಆತ ಫೇಲ್ಯೂರ್ ಆಗ್ತಾನೆ, ಹೆಂಡತಿ ಅವನನ್ನು ಬಿಟ್ಟು ಹೋಗ್ತಾಳೆ. ತುಂಬಾ ಒಂದು ಡಿಪ್ರೆಷನ್ಗೆ ಒಳಗಾಗಿ, ಆವಾಗ ಆ ಡಿಪ್ರೆಷನ್ ಒಳಗಾಗಿ ಅವನಿಗೆ 2 ಆಯ್ಕೆ ಇರುತ್ತೆ. ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ತಾನು ತನ್ನಲ್ಲಿರೋ ಒಂದು ಸೃಜನಶೀಲ ಶಕ್ತಿಯನ್ನ ಹೊರಹೊಮ್ಮಿಸುವುದು. ಅವನಿಗೆ ಇದ್ದಕ್ಕಿದ್ದಂಗೆ ಕಥೆ ಕವಿತೆಗಳನ್ನ ಬರೆಯುವ ಒಂದು ಸ್ಫೂರ್ತಿ ಬರುತ್ತೆ ಆ ಪಾತ್ರಕ್ಕೆ. ಅದರ ಮೂಲಕ ಅವನು ಹೇಗೆ ಮೇಲ್ ಬರ್ತಾನೆ, ಅದನ್ನು ತನ್ನ ಜೀವನವನ್ನು ಹೇಗೆ ಕಂಡುತಾನೆ ಅನ್ನೋದು ಅದು ಆ ಕಥಾವಸ್ತುವಿನ ಪಾತ್ರದ ವೈಶಿಷ್ಟ್ಯ. ಅವನಿಗೆ ಅವನು ಒಂದು ಹೆಸರು ಪಡ್ಕೊಂಡಿರ್ತಾನೆ, ಮಗುಮತ ಅಂತ. ಈ ಶೀರ್ಷಿಕೆಯನ್ನ ಇಡೋಣಂತೆ, ಬಹಳ ಚೆನ್ನಾಗಿದೆ ಅಂತ ಮಹೇಶ್ ನಾಯ್ಕ ಅವರು ನನಗೆ ಹೇಳಿದಕ್ಕೆ ನಾನು ಆ ಕಥಾ ಸಂಕಲನಕ್ಕೆ ಮಗುಮತ ಅಂತ ಒಂದು ಹೆಸರನ್ನ ಇಟ್ಟೆ. ಈ ರೀತಿಯಾಗಿ ನನ್ನ 2 ಪುಸ್ತಕಗಳ ಶೀರ್ಷಿಕೆ, ಒಂದು ಜೀವನವೇನೋ ದೊಡ್ಡದು, ಇನ್ನೊಂದು ಮಗುಮತ ಅಂತ ಒಂದು ಕಥಾ ಸಂಕಲನದ ಶೀರ್ಷಿಕೆ ಮೂಡಿ ಬಂತು ಸರ್. ಮಗುಮತ ಅನ್ನೋದರ ಅರ್ಥ ಏನು ಅನ್ನೋ ಒಂದಷ್ಟು ಹೇಳ್ಬೋದಾ ಸರ್? ಮಗುಮತ ಅನ್ನೋದಕ್ಕೆ ಅರ್ಥ 2 ಅರ್ಥ ಬರುತ್ತೆ. ಒಂದು, ಆ ವ್ಯಕ್ತಿ ಇದಾನಲ್ಲ, ಆ ಪಾತ್ರ, ಅವನ ತಂದೆ ಮಧುಸೂದನಾಚಾರ್ಯ ಅಂತ, ಅವನ ತಾಯಿ ಮಧುರ ಅಂತ. ಅವನು ತನ್ನ ಕಾವ್ಯಗಳಲ್ಲಿ ಅವನ ಇದೇನಪ್ಪ ಅಂದ್ರೆ ತನ್ನ ಹೆಸರು ಎಲ್ಲೂ ಹೊರಗೆ ಬರಬಾರದು, ಅನಾಮಧೇಯ ಹೆಸರಿನಿಂದ ತನ್ನ ಸಾಹಿತ್ಯ ಕೃತಿಗಳು ಹೊರಗಡೆ ಬಹಿರಂಗ ಆಗಬೇಕು ಅಂತ ಅವನಿಗೆ ಇಚ್ಛೆ. ಹೇಗೆ ಅಂದ್ರೆ ನಮ್ಮ 19ನೇ ಶತಮಾನದ ಕವಿ ಮುದ್ದಣ ಅವ್ರ ಬಗ್ಗೆ ಕೇಳಿದಿರ. ಮುದ್ದಣ ನಿಜವಾದ ಹೆಸರಲ್ಲ ಅವ್ರದ್ದು, ಅವ್ರದ್ದು ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಅಂತ. ನಿಜಕ್ಕೂ ಅವರು ತಮ್ಮ ಹೆಸರನ್ನ ಎಲ್ಲೂ ಬಹಿರಂಗಪಡಿಸಲಿಲ್ಲ. ಮುದ್ದಣ ಅನ್ನೋ ಕಾವ್ಯನಾಮದಲ್ಲಿ ಅವರೆಲ್ಲ ಕಡೆ ಕೊಟ್ಟರು, ತಾನೇ ಮುದ್ದಣ ಅಂತ ಕೊನೆಯವರೆಗೂ ಹೇಳ್ಕೊಳ್ಳಿಲ್ಲ. ಅವರು ಸತ್ತ ಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಪಂಚೆ ಮಂಗೇಶ್ವರಾಯರು ನಂದಳಿಕೆ ಲಕ್ಷ್ಮೀನಾರಾಯಣಪ್ಪನೇ ಮುದ್ದಣ ಅನ್ನೋದನ್ನ ಕಂಡು ಹಿಡಿದು ಲೋಕಕ್ಕೆಲ್ಲ ಪ್ರಚಾರ ಆಯಿತು. ಅದೇ ತರ ಒಂದು ಸ್ವಭಾವವನ್ನ ಈ ಪಾತ್ರ ಸೂಚಿಸುತ್ತೆ. ಆತನಿಗೆ ಕೊನೆಯವರೆಗೂ ತನ್ನ ಹೆಸರು ಎಲ್ಲೂ ಬರಬಾರದು ಅಂತ. ಹಾಗಾಗಿ ಅವನು ಈ ಒಂದು ಕಾವ್ಯನಾಮವನ್ನು ಇಟ್ಕೊಂಡಿದ್ದ. ಆತ ಹೆಸರೇನಪ್ಪ ಅಂದ್ರೆ ಮಧುಸೂದನಾಚಾರ್ಯ ಕುಲೋದ್ಧಾರಕ ಮಧುರಾತನಯ ಅಂತ ಅದರ ಪೂರ್ತಿ ಸ್ವರೂಪ. ಮಧುಸೂದನಾಚಾರ್ಯದಲ್ಲಿ ಮಾ ಮೊದಲನೇ ಅಕ್ಷರ, ಕುಲೋದ್ಧಾರಕದಲ್ಲಿ ಕು 2ನೇ ಅಕ್ಷರ, ಮಧುರ ಅಂದ್ರೆ ಮಾ 3ನೇ ಅಕ್ಷರ, ತನಯದಲ್ಲಿ ತ 4ನೇ ಅಕ್ಷರ, ಮಗುಮತ ಅಂತ ಅವನು ಇಟ್ಕೊಂಡಿರ್ತಾನೆ. ಅದಕ್ಕೆ ಇನ್ನೂ ಒಂದು ಅರ್ಥ ಇದೆ ಅವನ ಆ ಪಾತ್ರದ ಸ್ವಭಾವಕ್ಕೆ ತಕ್ಕಂತೆ. ಅವನು ಕುಡಿತದ ದಾಸ, ಒಂಥರ ದೇವದಾಸ ಅಂತ ತಿಳ್ಕೊಬೇಕು. ಅವನ ಸಾಂಪ್ರದಾಯಿಕ ಕುಟುಂಬದಿಂದ ಬಂದವನಾದ್ರೂ ಅವನು ಸಿಕ್ಕಾಪಟ್ಟೆ ಕುಡಿತಕ್ಕೆ ಅವನು ಅಂಟ್ಕೊಂಡ್ಬಿಟ್ಟಿರ್ತಾನೆ. ಮಹಾನ್ ಕುಡುಕ ಮದಿಗೇಡಿ ತಲೆ ಹರಟೆ ಅಂತ ಇನ್ನೊಂದು ಅರ್ಥ. ಬಹಳ ಒಂದು ರೀತಿ ಸ್ವಾರಸ್ಯಕರವಾಗಿ ಆ ಒಂದು ಪಾತ್ರವನ್ನು ನಾನು ಚಿತ್ರಿಸಿದ್ದೇನೆ. ಅದನ್ನು ದಯವಿಟ್ಟು ಎಲ್ಲರೂ ಪ್ರೇಕ್ಷಕರನ್ನ ಓದಿ ಅಂತ ನನ್ನ ಸವಿನಯ ಪ್ರಾರ್ಥನೆ. ಹೀಗೆ ಮಗುಮತ ಅಂದ್ರೆ ಬಹಳಷ್ಟು ಜನ ನಾವು ಕಾದಂಬರಿಯನ್ನ ನೋಡಿದಾಗ ಕೇಳಿದ್ರು, ಡಿಕ್ಷನರಿಗಳಲ್ಲೆಲ್ಲ ಹುಡುಕಿದ್ವಿ, ಮಗುಮತ ಅಂತ ಎಲ್ಲೂ ಅರ್ಥ ಇಲ್ಲ, ಏನು ಯಾಕೆ ಹೀಗೆ ಇಟ್ಟಿದ್ದೀರಾ ಅಂತೆಲ್ಲ. ನೀವು ಪುಸ್ತಕ ಓದಿ ನಿಮಗೆ ಗೊತ್ತಾಗತ್ತೆ ಅಂತ ನಾನು ಅವಾಗೆಲ್ಲ ಹೇಳಿದ್ದೆ. ಹೀಗೆ ಮಗುಮತ ಅನ್ನೋದು ಒಂದು ಆ ಪಾತ್ರದ ಒಂದು ನಿಕ್ ನೇಮ್ ಅಥವಾ ಪೆನ್ ನೇಮ್, ಒಂದು ಕಾವ್ಯನಾಮ, ಹೀಗೆ ಏನ್ ಬೇಕಾದ್ರೂ
ಅನ್ಕೋಬಹುದು. ಆ ಪಾತ್ರ ತುಂಬಾ ನನ್ನ ಒಂದು ಕನಸಿನ ಪಾತ್ರ, ಈ ತರದ ಒಂದು ಪಾತ್ರವನ್ನು ಸೃಷ್ಟಿ ಮಾಡಬೇಕು ಅಂತ. ಹಾಗಾಗಿ ಅದನ್ನ ನಾನು ಮಹೇಶ್ ನಾಯಕ್ ಅವರು ಚರ್ಚೆ ಮಾಡಿ ಆ ಒಂದು ಹೆಸರನ್ನ ಇಟ್ಟಿದ್ದೀವಿ ಸರ್. ಮತ್ತೊಂದು ಕವಿತೆಯನ್ನು ವಾಚನ ಮಾಡಿ ಸರ್, ನಂತರದಲ್ಲಿ ತುಂಬಾ ಮತ್ತೆ ನಮ್ಮ ಮಾತುಕತೆಯನ್ನು ಖಂಡಿತ ಸರ್, ಧನ್ಯವಾದಗಳು. ಈಗ ನಾನು ರಚಿಸಿರುವ ಇನ್ನೊಂದು ಕವನವನ್ನ ವಾಚಕರೇ ತಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತೇನೆ. ಈ ಕಾವ್ಯದ ಶೀರ್ಷಿಕೆ ನಾಳೆಗಳ ರಿಪೇರಿ. ಈ ಕವಿತೆಯ ಆಶಯವನ್ನ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ನಿನ್ನೆ ಮಾಡಿದ ತಪ್ಪುಗಳನ್ನ ಸರಿಪಡಿಸಕ್ಕೆ ಆಗೋದಿಲ್ಲ. ಇಂದು ಏನಾದರೂ ತಪ್ಪು ಮಾಡಿದ್ರು ಕೂಡ ನಾವು ಸರಿಪಡಿಸಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಏನು ಹಿಂದೆ ತಪ್ಪು ಮಾಡ್ತೀವಲ್ಲ ಅದನ್ನ ಸರಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಪಾಸ್ಟ್ ಈಸ್ ಪಾಸ್ಟ್ ಅಂತ ಇಂಗ್ಲಿಷ್ ಹೇಳ್ತಾರೆ. ನಾಳೆಗಳನ್ನ ಸರಿ ಮಾಡಬಹುದಾ ಅಂದ್ರೆ ನಾಳೆಗಳನ್ನ ರಿಪೇರಿ ಮಾಡಬಹುದಾ? ನಾವು ನಮ್ಮ ನಾಳೆಗಳನ್ನ ನಾವು ಮಾತ್ರ ರಿಪೇರಿ ಮಾಡ್ಕೋಬಹುದು ಹೊರತು ನಮ್ಮ ನೆನ್ನೆಗಳನ್ನ ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ. ಆ ತಪ್ಪುಗಳು ಅದು ಭೂತ ಕಾಲಕ್ಕೆ ಹೋಗ್ಬಿಡ್ತವೆ. ನಾಳೆಗಳನ್ನ ಮಾತ್ರ ನಾವು ರಿಪೇರಿ ಮಾಡ್ಕೋಬಹುದು. ಅದಕ್ಕೆ ನಾವು ಎಚ್ಚರವಾಗಿ ಇವತ್ತಿನಿಂದ ಹೆಜ್ಜೆಗಳನ್ನು ಇಡಬೇಕು ಅನ್ನೋ ಆಶಯ ಇಲ್ಲಿ ವ್ಯಕ್ತವಾಗುತ್ತೆ ಈ ಕೃತಿಯಲ್ಲಿ. ನಾಳೆಗಳ ರಿಪೇರಿ. ಬಂಡೆಗಳ ಸಂದಿನಿಂದ ಒಮ್ಮೆಲೆ ಮುಗಿಬೀಳುವ ಕಪ್ಪಟಗಳಂತೆ ಸೂಚನೆ ಇಲ್ಲದೆ ದಾಳಿಗಿಡುವ ಸನ್ನಿವೇಶಗಳು, ಪ್ರತಿಕೂಲ ಸಂಗತಿಗಳಂತೂ ಜೀವನದ ತೆಗೆದುಹಾಕಲಾರದ ಪಠ್ಯ. ಬೋಗಿಗಳ ಆರ್ತನಾದ ಟ್ರೈನಿನ ಗಡಗಡ ಸದ್ದಾಗುವ ಹೊತ್ತಿಗೆ ಎಳದೊಳೆದೋಡುವ ಎಂಜಿನಿನ ಹೂಂಕಾರ, ಒಡಲ ಕಿಚ್ಚುರಿಸಿ ಹೊರಗೆ ಹೊಗೆಯುಗಳಿ ಗೋಗುಳಿಯಾಟ, ನೋಡುವರಿಗಷ್ಟೇ ಚಂದ ಓಡುವ ರೈಲು. ದೂರದ ವೀಕ್ಷಣೆಯಲ್ಲಿ ಬಾಳಿದ ಸುಂದರ ಯಾನ, ಒಳಗಿಳಿದು ಈಜಿದರೆ ದುರ್ಭರ ಭವಸಾಗರ. ನೀರ್ಗಡ್ಡೆಯೊಳಗಿನ ಬೆಂಕಿಯ ಹಿಮ, ತಂಪೆಂದು ಮುಟ್ಟಿದರೆ ಜ್ವಾಲೆಯಿಲ್ಲದೆ ಸುಟ್ಟಗಾಯ. ಸುಡುಗಾಡೇನು ಬಹಳ ದೂರವಿಲ್ಲ ಇಲ್ಲಿ, ಸಾವಿರದವರ ಮನೆಯ ಸಾಸಿವೆಯೂ ಇಲ್ಲ. ಕೆಟ್ಟು ಹೋದ ನಿನ್ನೆಗಳ ದೂಡಿ, ಹರಿದು ಹೋಗಿರುವ ಇಂದಿಗೆ ತೇಪೆ ಹಾಕಿ, ಮುಂಬರುವ ನಾಳಗಳ ರಿಪೇರಿ ಮಾಡುತ್ತಾ ಕೂರುವುದೇ ಮರ್ತ್ಯ ಲೋಕಿಗಳ ನಿತ್ಯ ಹೆಣಗಾಟ. ಭೂಮಿ ತಿರುಗುತ್ತಿದೆ ಎಂಬ ವಿಜ್ಞಾನಿಗಳ ಸೊಲ್ಲು ಕೇವಲ ನಿಮಿತ್ತ ಮಾತ್ರ. ಇದು ನನ್ನ ಕವನ ನಾಳೆಗಳ ರಿಪೇರಿ. ಅನೇಕ ಹವ್ಯಾಸಗಳು ತಮಗೆ ಜನ್ಮಗತವಾಗಿಯೇ ರೂಢಿಗೆ ಬಂದದ್ದು ಅಂತ ಹೇಳ್ಬೋದು ಸರ್. ಅಂತಹ ಅನೇಕ ಸೃಜನಶೀಲ ಹವ್ಯಾಸಗಳನ್ನ ಅಭಿವ್ಯಕ್ತಗೊಳಿಸೋದಕ್ಕೆ ತಮಗೆ ಬಾಲ್ಯದಿಂದ ಈವರೆಗೂ ಕೂಡ ಅನೇಕ ವೇದಿಕೆಗಳು ಅವಕಾಶವನ್ನು ನೀಡಿದ್ದಾವೆ. ಅಂತಹ ಒಂದು ಪ್ರಮುಖ ವೇದಿಕೆಗಳ ಕುರಿತಾಗಿ ಒಂದಷ್ಟು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಳಿ ಸರ್. ಸಂತೋಷ ಸರ್. ನನಗೆ ವೇದಿಕೆ ನೀಡಿದ್ದು ಅಂತ ಅಂದ್ರೆ ನಾ ಈ ಮೊದಲೇ ಹೆಸರಿಸಿದಂತೆ ನಾನು ಸಣ್ಣ ಹುಡುಗ ಅಂತ ಕಾಲೇಜ್ ಹುಡುಗನಾಗಿದ್ದಾಗ ಆರ್ಕೆಸ್ಟ್ರಾದಲ್ಲಿ ಸುಮ್ಮನೆ ಹೋಗಿದ್ದವನು ನನಗೆ ಒಂದು ಅವಕಾಶ ಕೈ ಬೀಸಿ ಕರೆಯಿತು. ಅದಾದ ನಂತರ 2006ನೇ ಇಸ್ವಿನಲ್ಲಿ ನಾನು ಮೆಡಿಕಲ್ ರೆಪ್ ಆಗಿ ದಾವಣಗೆರೆಯಲ್ಲಿ ಕೆಲಸ ಮಾಡಬೇಕಾದ್ರೆ ETV ತುಂಬಾ ಒಂದು ಹೆಸರು ಮಾಡಿದಂತಹ ವಾಹಿನಿ. ಅಲ್ಲಿ ಅವತ್ತಿನ ವಾರ್ತಾವಾಚಕರು ರಾಜೀನಾಮೆ ಕೊಟ್ಟು ಹೊರಟು ಹೋದ್ರು ಬೇರೆ ಟಿವಿಗೆ. ಅವಾಗ ETV ಅವರು ವಾರ್ತಾವಾಚಕರು ಬೇಕಾಗಿದ್ದಾರೆ ಅಂತ ಜಾಹೀರಾತು ಕೊಟ್ಟಿದ್ರು. ನಾನು ಯಾಕೆ ಹೋಗಬಾರ್ದು ಅಂತ ಬೆಂಗಳೂರಿಗೆ ಅದರ ಸಂದರ್ಶನಕ್ಕೆ ಹೋಗಿದ್ದೆ. ಸುಮಾರು 60ರಿಂದ 70 ಜನ ಮಾಧವನಗರದ ETV ಆಫೀಸ್ನಲ್ಲಿ ಅವತ್ತು ಬಂದಿದ್ರು. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಎಲ್ಲರ ವಿವರವಾದ ಸಂದರ್ಶನ ನಡೀತು. ಇಷ್ಟು 70 ಜನಗಳಲ್ಲಿ ನಾನು ಆಯ್ಕೆ ಆಗ್ತೀನಲ್ಲ ಅಂತ ನನಗೆ ಖಂಡಿತ ಕನಸಲ್ಲೂ ಮನಸ್ಸಲ್ಲೂ ಅನಿಸಿರ್ಲಿಲ್ಲ. ಸುಮ್ಮನೆ ಹೋಗಿ ಬಂದೆ. ಅಲ್ಲಿ ಬಹಳಷ್ಟು ರೌಂಡ್ಗಳಲ್ಲಿ ಇಂಟರ್ವ್ಯೂ ಮಾಡಿದ್ರು, ಬಹಳಷ್ಟು ನಮ್ಮನ್ನ ಡ್ರಿಲ್ ಮಾಡಿದ್ರು. ನಿಜಕ್ಕೂ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ನಾನು ಅವತ್ತು ಸಂದರ್ಶನ ಮುಗಿಸಿ ವಾಪಸ್ ಬಂದೆ. ಬಂದು 15 ದಿನಗಳ ಕಳೆದಿತ್ತು. ನನಗೆ ಅದ್ರ ಬಗ್ಗೆ ಭರವಸೆ ಬರಲಿಲ್ಲ. 70 ಜನ ಘಟಾನುಘಟಿಗಳಿದ್ರು. ನಾನು ಏನು ನನ್ನ ಹೇಗೆ ಇದು ಮಾಡ್ತಾರೆ. ಕೊನೆಗೆ 20ನೇ ದಿನ ಏನೋ ನನಗೆ ಟೆಲಿಗ್ರಾಮ್ ಬಂತು. ಯು ಹ್ಯಾವ್ ಬಿನ್ ಸೆಲೆಕ್ಟೆಡ್ ಇನ್ ದಿ ಸೋ ಅಂಡ್ ಸೋ ಇಂಟರ್ವ್ಯೂ ಕಂಡಕ್ಟೆಡ್ ಆನ್ ಸೋ ಅಂಡ್ ಸೋ ಡೇಟ್. ಕೈಂಡ್ಲಿ ರಶ್ ಟು ಹೈದರಾಬಾದ್ ರಾಮೋಜಿ ಫಿಲ್ಮ್ ಸಿಟಿ ಫಾರ್ ಫೈನಲ್ ಇಂಟರ್ವ್ಯೂ ಅಂತ ಹಾಕಿದ್ರು. ಸರಿ ಅಂತ ನಾನು SR ಬಸ್ಸಲ್ಲಿ ಹೈದರಾಬಾದ್ಗೆ ಹೋದೆ, ರಾಮೋಜಿ ಫಿಲ್ಮ್ ಸಿಟಿಗೆ. ಅಲ್ಲಿ ನನಗೆ ಮತ್ತೊಂದು ರೌಂಡ್ ಇಂಟರ್ವ್ಯೂ ಮಾಡಿ ಆಫರ್ ಲೆಟರ್ ಕೂಡ ಕೊಟ್ಟರು. ಅಲ್ಲಿ ಒಂದು ಸಂಚಿಕೆ ವಾರ್ತೆಯನ್ನು ಓದಿದೆ ನಾನು. ಅದು ಪ್ರಸಾರ ಆಗಿಲ್ಲ ಗೊತ್ತಿಲ್ಲ. ಇಲ್ಲೇ ಇರಬೇಕು, ಎಲ್ಲೂ ಹೊರಗೆ ಬಿಡೋದಿಲ್ಲ ನಾವು. ವರ್ಷಕ್ಕೆ 1 ಸತಿ, ಅದು 3 ದಿನ ಮಾತ್ರ ನಿಮಗೆ ನಾವು ಹೊರಗೆ ಹೋಗ್ಬಿಡ್ತೀವಿ. ಅದು ರಜಾ ಅಂತ ತಿಳ್ಕೋಬಹುದು, ನೀವು ಏನಾದ್ರು ತಿಳ್ಕೋಬಹುದು, ಅಲ್ಲೇ ಇರಬೇಕು. ಆವಾಗ ನನಗೆ ಫ್ಯಾಮಿಲಿಯ ಇನ್ನು ಮದುವೆ ಆಗಿರಲಿಲ್ಲ. ನನ್ನ ತಂಗಿ ಮದುವೆ ಮಾಡಬೇಕಿತ್ತು, ನನ್ನ ತಮ್ಮನ ಓದಿಸ್ಬೇಕಿತ್ತು. ನಮ್ಮ ಕುಟುಂಬದ ಸಾಲಗಳು, ಕಷ್ಟ ಹೋಟೆಲ್ಗಳು ತುಂಬಾ ಇತ್ತು. ಅವಾಗ ನಾನು ಹಿರಿಯ ಮಗ ಮನೆಗೆ
ಈಗ ಎಲ್ಲ ಬಿಟ್ಬಿಟ್ಟು ನನ್ನ ಒಬ್ಬನ ಸ್ವಾರ್ಥ ನೋಡಿಕೊಂಡು ಹೈದರಾಬಾದ್ ಸೆಟ್ಲ್ ಆಗ್ಬಿಟ್ಟಾದ್ರೆ ತುಂಬಾ ಕಷ್ಟ ಆಗುತ್ತೆ ಅಂದ್ಕೊಂಡು ಆ ಆಫರ್ ಲೆಟರ್ ಬಂದಿತ್ತು, ಇದು ಇನ್ನೂ ಇದೆ ನನ್ನ ಹತ್ರ, ಆದ್ರೆ ಅಲ್ಲಿಗೆ ಹೋಗಕ್ ಆಗಲಿಲ್ಲ. ಬಟ್ ಅದು ಒಂದು ವೇದಿಕೆ ಅಂತ ತಿಳ್ಕೊತೀನಿ ನಾನು. ಏನು ನನಗೆ ಅದು ಒಂದು ಒಳ್ಳೆ ಅವಕಾಶ ನನಗೆ ಸಿಕ್ಕಿತ್ತು. ಅವರು ತುಂಬಾ ನನಗೆ ಹೇಳಿದ್ರು ನೀವು ಬನ್ನಿ ಬನ್ನಿ ಅಂತ, ಆದ್ರೆ ಅದಕ್ಕೆ ನನ್ನ ಕೆಲವು ಕಾರಣಗಳಿಂದ ಹೋಗ್ಲಿಕ್ಕೆ ಆಗಲಿಲ್ಲ. ಅದು ಒಂಥರ ವೇದಿಕೆ. ಅದಾದ್ಮೇಲೆ 2015ನೇ ಇಸ್ವಿನಲ್ಲಿ ಮಧುರ ಮಧುರವಿ ಮಂಜುಳಗಾರ ಅಂತ ಈ ಚಂದನ ವಾಹಿನಿಯವರು ಒಂದು ಕಾರ್ಯಕ್ರಮ ಮಾಡ್ತಾರೆ, ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು. 2015ರಲ್ಲಿ ಶಿವಮೊಗ್ಗದಲ್ಲಿ ಜಿ.ಕೆ. ವೆಂಕಟೇಶ್ ಅವರ ಒಂದು ಸಂಯೋಜಿತ ರಾಗಗಳ ಗೀತೆಗಳಿಗೆ ಅವುಗಳನ್ನು ಇಟ್ಟುಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ರು. ನನ್ನ ಚಿಕ್ಕಮ್ಮನ ಮಗಳು ಸಹನಾ ಭರದ್ವಾಜ್ ಅಂತ, ಅವಳು ಖ್ಯಾತ ಗಾಯಕಿ, ತುಂಬಾ ಕಡೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾಳೆ. ಅವಳು ನನಗೆ ಹೇಳಿದ್ರು, ಅಣ್ಣ ನೀನು ಇದಕ್ಕೆ ಅಪ್ಲೈ ಮಾಡು, ಕರೆದ್ರೆ ಕರೀತಾರೆ ಅಂತ. ನಾನು ನನ್ನ ತಂಗಿ ಸಹನಾ ಭರದ್ವಾಜು ಮತ್ತೆ ನಮ್ಮ ಚಿಕ್ಕಮ್ಮ ರಮಾ ಚಿಕ್ಕಮ್ಮ ಅವರ ಒಂದು ಮಾಹಿತಿ ಮೇರೆಗೆ ಅಲ್ಲಿ ಅಪ್ಲೈ ಮಾಡಿದೆ. ಅಲ್ಲಿ ಕೂಡ ಒಂದಿನ ಆಡಿಷನ್ ಕರೆದ್ರು, ಅಲ್ಲಿ ಹೋಗಿ ಹಾಡಿದೆ. ಆವಾಗ ಒಂದು ವಾರಕ್ಕೆ ಅವರು ನೀವು ಸೆಲೆಕ್ಟ್ ಆಗಿದ್ರೆ ಬರ್ರಿ ಅಂತ ಹೇಳಿದ್ರು. ಅಲ್ಲಿ ನನಗೆ ಒಂದು ಒಳ್ಳೆ ವೇದಿಕೆ ಸಿಕ್ತು. ಚಂದನ ವಾಹಿನಿಯಲ್ಲಿ ನನ್ನ ಒಂದು ಹಾಡು ಪ್ರಸಾರವಾಯಿತು. ನಾನು ರಾಜ್ಕುಮಾರ್ ಅವರ ಕಸ್ತೂರಿ ನಿವಾಸದ ಖ್ಯಾತ ಗೀತೆ ಇದೆಯಲ್ಲ, ಈಗ ಬಾಯಿಗೆ ಬರ್ತಾ ಇಲ್ಲ, ಆಡಿಸಿ ನೋಡೋ ಬೀಳಿಸಿ ನೋಡೋ ಗೀತೆಯನ್ನ ಯಶಸ್ವಿಯಾಗಿ ಹಾಡಿದೆ. ಅದು ಒಂದು ನನಗೆ ವೇದಿಕೆ ಸಿಕ್ತು. ಅದಾದ ನಂತರ 2017 ಅಥವಾ 18ನೇ ಇಸ್ವಿಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲಾ ಸಮಾಚಾರದವರು ಎಸ್.ಎಲ್. ಭೈರಪ್ಪನವರ ಕೃತಿಗಳ ಬಗ್ಗೆ ಒಂದು ಪ್ರಬಂಧ ಬರೆದಿ ಅಂತ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ರು. ಅದು ಪೇಪರ್ಗಳಲ್ಲಿ ಜಾಹೀರಾತು ಬಂದಿತ್ತು. ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಕೊಡ್ತೀವಿ, ಯಾರು ಬಹುಮಾನ ಗೆಲ್ತಾರೆ ಅವರಿಗೆ ಸ್ವತಃ ಎಸ್.ಎಲ್. ಭೈರಪ್ಪನವರಿಂದನೇ ಪ್ರಶಸ್ತಿ ಪತ್ರವನ್ನು ಕೊಡಿಸ್ತೀವಿ ಅಂತ ಕೂಡ ಅಲ್ಲಿ ಇತ್ತು. ನಾನು ಆವರಣ ಕೃತಿ ಬಗ್ಗೆ ಪ್ರಬಂಧ ಬರೆದು ಕಳಿಸಿದೆ. ನನ್ನ ಅದೃಷ್ಟ ಚೆನ್ನಾಗಿತ್ತು. ಒಂದು ವಾರಕ್ಕೆ ಅವ್ರ ಕಡೆಯಿಂದ ಫೋನ್ ಬಂತು, ನಿಮಗೆ ಪ್ರಥಮ ಬಹುಮಾನ ಬಂದಿದೆ ಅಂತ. ಇದೇ ವಿದ್ಯಾನಗರದ ಕನ್ನಡ ಭವನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪನವರು ಕೂಡ ಬಂದಿದ್ರು. ಅವತ್ತು ನನಗೆ ಅವರ ಅಮೃತ ಹಸ್ತದಿಂದಲೇ ಅವರ ಪ್ರಶಸ್ತಿ ಪತ್ರ ದೊರಕಿತು. ಇದು ಒಂದು ನನಗೆ ವೇದಿಕೆ ಸಿಕ್ತು ಅಂತ ಹೇಳ್ತಾರೆ. ಈ ರೀತಿಯಾಗಿ ನನ್ನ ಆಸಕ್ತಿಯ ಕ್ಷೇತ್ರಗಳಾದ ಸಾಹಿತ್ಯ, ಸಂಗೀತ, ಶಾಸನ ಪರಿಶೀಲನೆ, ಇತಿಹಾಸ, ಕಥೆ, ಕಾದಂಬರಿ, ಕವನ ಇವುಗಳಲ್ಲಿ ನಾನು ಮುಂದುವರಿಯಲು ಬಹಳಷ್ಟು ಜನಗಳು ನನಗೆ ಸಹಕಾರ ನೀಡಿ ನನ್ನನ್ನು ಮುಂದೆ ತಂದಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಮ್ಮ ವೀಕ್ಷಕರಿಗೆ 2 ಕವಿತೆಗಳನ್ನ ಕೇಳಿಸಿದ್ರಿ ಸರ್. ನಿಮ್ಮದೇ ಆಗಿರ್ತಕ್ಕಂಥ ಯಾವುದಾದ್ರೂ ಒಂದು ಕವಿತೆ ಅದು ಹಾಡನ್ನಾಗಿ ಮಾರ್ಪಡಿಸಿರ್ತಕ್ಕಂಥ ಕವಿತೆಯನ್ನ ರಾಗಬದ್ಧವಾಗಿ ತಾವು ಏನು ಅನೇಕ ವೇದಿಕೆಗಳಲ್ಲಿ ಹಾಡಿದಿರಿ, ಅಂತ ಒಂದು ಗೀತೆಯನ್ನು ನಮ್ಮ ವೀಕ್ಷಕರಿಗೂ ಕೂಡ ಕೇಳಿಸಿ ಸರ್. ತುಂಬಾ ಸಂತೋಷ ಸರ್. ನಾನು ಈ ದುನಿಯಾ ವಿಜಯ್ ಅವರ ದುನಿಯಾ ಅಂತ ಏನೊಂದು ಸಿನಿಮಾ ಬಂತಲ್ಲ, ಅದರಲ್ಲಿ ಕರಿಯಾ ಐ ಲವ್ ಯು ಅಂತ ಒಂದು ಗೀತೆ ಇದೆಯಲ್ಲ, ಆ ಗೀತೆ ತುಂಬಾ ಪ್ರಸಿದ್ಧ, ಜನಪ್ರಿಯ ಆಯಿತು. ಅದರ ಧಾಟಿಯಲ್ಲಿ ಜನಗಳಿಗೆ ತಾಜಾ ತರಕಾರಿ ತಿನ್ನೋದು, ಈ ಜಂಕ್ ಫುಡ್ ಅನ್ನು ಬಿಡೋದು ಮತ್ತೆ ವ್ಯಾಯಾಮ ಮಾಡೋದು, ಇವುಗಳ ಒಂದು ಮಾರ್ಗದರ್ಶನ ನೀಡುವಂತಹ ಒಂದು ಕವಿತೆಯನ್ನ ಬರೆದಿದ್ದೇನೆ. ಸಾಹಿತ್ಯ ಆ ರಾಗದ ಧಾಟಿಯಲ್ಲಿ ಬರುತ್ತೆ. ಅದನ್ನ ಹಾಡಿ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಗೀತೆಯ ಶೀರ್ಷಿಕೆ ತರಕಾರಿ ಮಹತ್ವ. ದುನಿಯಾ ಚಿತ್ರದ ಕರಿಯಾ ಐ ಲವ್ ಯು ಹಾಡಿನ ಧಾಟಿಯಲ್ಲಿ, ತಾಜಾ ತರಕಾರಿ ದಿನವೂ ತಿನ್ಬೇಕ್ರಿ, ಗೋಬಿ ಮಂಚೂರಿ ತಿನ್ಲೇಬಾರ್ದುರಿ, ಬೊಜ್ಜನು ಭರಿಸುವ ಪಿಜ್ಜ ನಮಗ್ಯಾಕೆ ಬೇಕುರಿ, ಆಂಬೊಡೆ ಬೋಂಡ ಬಜ್ಜಿ ತಿನ್ಲಿಕ್ಕೆ ಹೋಗ್ಬ್ಯಾಡ್ರಿ, ತಾಜಾ ತರಕಾರಿ ದಿನವೂ ತಿನ್ಬೇಕ್ರಿ, ಸೌತೆಕಾಯಿ, ಕ್ಯಾರೆಟ್, ಎಳಹೀರೆಕಾಯಿ, ಬೀಟ್ರೂಟ್ ಸಣ್ಣಗೆ ಹೆಚ್ಚಿ ಉಪ್ಪನ್ನು ಬೆರೆಸಿ ಸಾಲಡ್ ಮಾಡ್ಕೊಂಡು ತಿನ್ರಿ, ಗಡ್ಬಡ್ ಮಾಡಬ್ಯಾಡ್ರಿ, ಐಸ್ ಕ್ರೀಮ್ ಸಾಕು ಮಾಡ್ರಿ, ಕ್ಯಾಡ್ಬರಿ ಚಾಕ್ಲೇಟ್ ತಿನ್ನೋದ್ ಬಿಡ್ರಿ, ಹಲ್ಲು ಹುಳ ಹಿಡಿತೈತ್ರಿ, ತಾಜಾ ತರಕಾರಿ ದಿನವೂ ತಿನ್ಬೇಕ್ರಿ, ತೆಂಗಿನ ಎಳೆನೀರ್ ಕುಡಿರಿ, ಬೈಕನ್ನು ಏರದೆ ನಡಿರಿ, ಎಮ್ಮೆಯ ಗಂಜಲ ಬಣ್ಣದ ಕಪ್ಪನೆ ಕೋಕು ಪೆಪ್ಸಿ ಬಿಡಿರಿ,
ಮೆಂತ್ಯೆ ಸೊಪ್ಪು ತಿನ್ರಿ, ನುಗ್ಗೆ ಸೊಪ್ಪು ತಿನ್ರಿ, ಹಸಿ ತರಕಾರಿ ಹಸಿ ಮೂಲಂಗಿ ನೆನೆಸಿದ ಕಾಳನ್ನು ತಿನ್ರಿ, ತಾಜಾ ತರಕಾರಿ ದಿನವೂ ತಿನ್ಬೇಕ್ರಿ, ಗೋಬಿ ಮಂಚೂರಿ ತಿನ್ಲೇಬಾರ್ದುರಿ, ಬೊಜ್ಜನು ಭರಿಸುವ ಪಿಜ್ಜಾ ನಮಗ್ಯಾಕೆ ಬೇಕುರಿ, ಆಂಬೊಡೆ ಬೋಂಡ ಬಜ್ಜಿ ತಿನ್ಲಿಕ್ಕೆ ಹೋಗ್ಬ್ಯಾಡ್ರಿ, ತಾಜಾ ತರಕಾರಿ ದಿನವೂ ತಿನ್ಬೇಕ್ರಿ. ಪ್ರತಿಭೆಗೆ ಪ್ರಶಸ್ತಿನೇ ಮಾನದಂಡ ಅಲ್ಲ. ಆದರೂ ಕೂಡ ಪ್ರಶಸ್ತಿ ಪುರಸ್ಕಾರಗಳ ಮೂಲಕ ಈ ಸೃಜನಶೀಲತೆಗೆ ಒಂದಷ್ಟು ಪ್ರೋತ್ಸಾಹಿಸುವಂತ ಕಾರ್ಯ ನಡೆದಾಗ ಅದು ಮತ್ತಷ್ಟು ಹೊಸ ಹುಟ್ಟಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಒಂದು ತಮಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಮತ್ತು ಸನ್ಮಾನಗಳು ಕೂಡ ಲಭಿಸಿದ್ದಾವೆ. ಒಂದಷ್ಟು ತಮಗೆ ಸಂದಿರತಕ್ಕಂಥ ಪ್ರಮುಖ ಪ್ರಶಸ್ತಿ ಪುರಸ್ಕಾರಗಳ ಕುರಿತು ಒಂದಷ್ಟು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು ಸರ್. ನೀವು ಹೇಳಿದಂಗೆ ಪ್ರತಿಭೆಗೆ ಪ್ರಶಸ್ತಿ ಪುರಸ್ಕಾರ ಯಾವತ್ತಿಗೂ ಮಾನದಂಡ ಅಲ್ಲ. ಕಾಡಲ್ಲೇ ಅರಳುವಂತಹ ಮಲ್ಲಿಗೆ ಅಂತ ಬಹಳಷ್ಟು ಜನ ಪ್ರತಿಭಾವಂತರು ನಮ್ಮ ಮುಂದೆ ತುಂಬಾ ಜನ ಇದ್ದಾರೆ. ಅವರೆಲ್ಲರಿಗೂ ನಾನು ಹೇಳೋದಿಷ್ಟೇ, ಪ್ರಶಸ್ತಿಯ ಹಿಂದೆ ಹೋಗೋದು ಏನು ಬೇಡ. ನನಗೆ ಕೂಡ ನಾನು ಅದನ್ನೇ ಹೇಳ್ಕೊತೇನೆ. ನನಗೂ ಏನು ತುಂಬಾ ಪ್ರಶಸ್ತಿಗಳು ಸಿಕ್ಕಿಲ್ಲ ಸರ್. ಅದ್ರ ಬಗ್ಗೆ ಆಸೆನೂ ಕೂಡ ನಾನು ಪಡೋದಿಲ್ಲ. ನಿಜ ಹೇಳಬೇಕು ಅಂದ್ರೆ ಇವತ್ತು ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ನನ್ನನ್ನು ನೀವು ಚಿದಾನಂದ ಸರ್ ಕರೆದು ಒಂದು ಸಂದರ್ಶನ ಮಾಡಿದ್ರಲ್ಲ, ಅದು ದೊಡ್ಡ ಪ್ರಶಸ್ತಿಯಾಗಿ ನನಗೆ ಇವತ್ತು ಪರಿಣಮಿಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದಾಗಿ ಕೂಡ ನನಗೆ ಈ ಮೊದಲೇ ಹೇಳ್ಕೊಂಡಂಗೆ ಹಿರಿಯ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪನವರ ಅಮೃತ ಹಸ್ತದಿಂದಲೇ ದಾವಣಗೆರೆ ನಗರದಲ್ಲಿ ನನಗೆ ಪ್ರಬಂಧ ಸ್ಪರ್ಧೆಗೆ ಪ್ರಥಮ ಬಹುಮಾನ ಬಂದಿದ್ದು ಒಂದು ಮರೆಯಲಾಗದ ಒಂದು ಸಂಗತಿ. ಅದು ಒಂದು ತುಂಬಾ ಅವಿಸ್ಮರಣೀಯ ಘಟನೆ. ಅದು ಬಿಟ್ರೆ ಇನ್ನೊಂದು ತುಂಬಾ ನನ್ನ ಹರ್ಷ ಪಡುವಂತೆ ಮಾಡುವುದು, ಪ್ರಜಾಪ್ರಗತಿ ಪತ್ರಿಕೆ ತುಮಕೂರಿನಿಂದ ಪ್ರಕಟವಾಗುತ್ತೆ. ಆ ಪತ್ರಿಕೆಯವರು 2019ರಲ್ಲಿ ದೀಪಾವಳಿ ವಿಶೇಷಾಂಕ ಕಥಾ ಸ್ಪರ್ಧೆ ಅಂತ ಸ್ಪರ್ಧೆ ಇಟ್ಟಿದ್ರು. ಅದರಲ್ಲಿ ನಾನು ಇದ್ದು ಇಲ್ಲದವಳು ಅಂತ ಒಂದು ಕಥೆಯನ್ನ ಬರೆಸಿದೆ. ಅದನ್ನು ಅವರು ಸೆಲೆಕ್ಟ್ ಮಾಡಿ ಅದೇ ನನಗೆ ಒಂದು ಬಹುಮಾನವನ್ನು ಕೊಟ್ಟಿದ್ದಾರೆ. ಅದು ತೃತೀಯ ಬಹುಮಾನ. ನಿಮ್ಮ ಕವನ ಮತ್ತೆ ಕಥೆ ಎರಡು ತುಂಬಾ ಅದ್ಭುತವಾಗಿದೆ, ಮುಂದೆ ಬರೀತಿರ್ರಿ, ಇದನ್ನು ಯಾವತ್ತು ಬಿಡಬೇಡ್ರಿ ಅಂತ ನನಗೆ ವೈಯಕ್ತಿಕವಾಗಿ ಅವರು ಹೇಳಿದ್ರು. ಅದು ನನಗೆ ಪ್ರಥಮ ಬಹುಮಾನಕ್ಕಿಂತ ದೊಡ್ಡ ಬಹುಮಾನ ಅಂತ ಹೇಳಿ ಇಷ್ಟಪಡ್ತೀನಿ. ಅದು ಅವರ ದೀಪಾವಳಿ ವಿಶೇಷಾಂಕ ಸಂಚಿಕೆಯಲ್ಲಿ ಪ್ರಕಟ ಆಯಿತು. ಮತ್ತೆ ಅದಕ್ಕೆ ಒಂದು ಗೌರವಧನ ಏನು ಅವರು ನಿಗದಿ ಮಾಡಿದ್ರು ಅದನ್ನು ನನಗೆ ಕೊಟ್ಟರು. ಈ ಎರಡನ್ನ ಬಿಟ್ಟು ಇನ್ನೂ ಹಲವಾರು ಬಂದಿದ್ದಾವೆ. ಎಲ್ಲದನ್ನು ಹೇಳ್ಕೊಳ್ಳೋಕೆ ನನಗೆ ಇಷ್ಟ ಆಗೋದಿಲ್ಲ ಸರ್. ಇವೆರಡು ಈ ಒಂದು ಸಂದರ್ಭದಲ್ಲಿ ಉಚಿತ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಶ್ರೋತೃಗಳಲ್ಲಿ. ಒಳ್ಳೆಯದು ಸರ್. ತಮ್ಮ ಒಂದು ಸಾಹಿತ್ಯಕ್ಕೆ ಅನೇಕ ವೇದಿಕೆಗಳಲ್ಲಿ ತಾವೇ ಸಂಗೀತವನ್ನ ಅಳವಡಿಸಿ, ಅಂದ್ರೆ ರಾಗ ಸಂಯೋಜನೆಯನ್ನ ಮಾಡಿ ಹಾಡಿರುವಂತ ಪ್ರಸಂಗಗಳು ಇತ್ತು. ಅಂತ ಯಾವುದಾದ್ರು ಒಂದು ಗೀತೆಯನ್ನ ಪ್ರಸ್ತುತಪಡಿಸಿ ಸರ್. ಈ ಹಾಡಿನ ಶೀರ್ಷಿಕೆ ಸಾತ್ವಿಕ ಯುದ್ಧ ಅಂತ. ಪ್ರೀತಿಯೆಂಬ ಆಯುಧ ಖಡ್ಗದಂತೆ ಝಳಪಿಸುತ್ತ, ಪ್ರೀತಿಯೆಂಬ ಆಯುಧ ಖಡ್ಗದಂತೆ ಝಳಪಿಸುತ್ತ, ಅಸೂಯೆ ದ್ವೇಷ ಅಹಂಕಾರ ಎಂಬ ವೈರಿಗಳನ್ನು ನಾವು ಸಮರ ಸಾರಿ ಯುದ್ಧ ಮಾಡಿ ಕೊಲ್ಲುವೆವು ನಿರಂತರ. ಸಾತ್ವಿಕ ಯುದ್ಧ ನಮದು, ಸಾತ್ವಿಕ ಯುದ್ಧ ನಮದು, ಸಾತ್ವಿಕ ಯುದ್ಧ ನಮದು, ಸಾತ್ವಿಕ ಯುದ್ಧ. ಸೇಡಿಗೆ ಪ್ರತಿ ಸೇಡು ಎಂಬ ನೀತಿ ಮಂತ್ರ ನಮ್ಮದಲ್ಲ. ನಾವಾಗಿ ಯಾರ ಮೇಲೂ ಎರಗಿ ಹೋಗಿ ಕಾಗುವುದಿಲ್ಲ. ಮನುಜಮತ ವಿಶ್ವಪಥ ಎಂಬ ಶಾಂತಿ ಮಂತ್ರದ ಆಶಯಕ್ಕೆ ಬದ್ಧರಾಗಿ ನಾವು ಎಂದು ಸಾಗುವೆವು. ಸಾತ್ವಿಕ
ಸಾತ್ವಿಕ ಯುದ್ಧ ಸಾತ್ವಿಕ ಯುದ್ಧ ಸಾತ್ವಿಕ ಯುದ್ಧ ಗಾಂಧಿ ಮಹಾವೀರ ಬುದ್ಧ ಸ್ವಾಮಿ ವಿವೇಕಾನಂದ ಕುವೆಂಪು ಸಾರಿದಂಥ ವಿಶ್ವ ಮಾನವತ್ವ ಬೆಳಕಿನಿಂದ ಬೆಳಗುವೆವು ಹೊಳೆಯುವೆವು ನಿತ್ಯವೂ ನಿರಂತರ ಬಾಳುವೆವು ಭಾರತದಿ ನಮ್ಮ ದೇಶ ಸುಂದರ ಪ್ರೀತಿ ಎಂಬ ಆಯುಧ ಖಡ್ಗದಂತೆ ಝಳಪಿಸುತ್ತ ಅಸೂಯೆ ದ್ವೇಷ ಅಹಂಕಾರ ಎಂಬ ವೈರಿಗಳನ್ನು ನಾವು ಸಮರ ಸಾರಿ ಯುದ್ಧ ಮಾಡಿ ಕೊಲ್ಲುವೆವು ನಿರಂತರ ಸಾತ್ವಿಕ ಯುದ್ಧ ನಮದು ಸಾತ್ವಿಕ ಯುದ್ಧ ನಮದು ಸಾತ್ವಿಕ ಯುದ್ಧ ನಮದು ಸಾತ್ವಿಕ ಯುದ್ಧ. ಮತ್ತೊಂದು ತಾವೇ ರಚಿಸಿರ್ತಕ್ಕಂಥ ಭ್ರಷ್ಟಾಚಾರದ ಕುರಿತಾದ ಕವನ ಅದು ಗೀತೆಯಾಗಿಯೂ ಕೂಡ ಮಾರ್ಪಟ್ಟು ಬಹಳಷ್ಟು ಒಂದು ಸಾಹಿತ್ಯ ವಲಯದಲ್ಲಿ ಮತ್ತು ಸಂಗೀತ ವಲಯದಲ್ಲಿ ಅನೇಕರಿಂದ ಗುರುತಿಸಿಕೊಂಡು ಸಂಚಲನವನ್ನ ಮೂಡಿಸಿದೆ ಮತ್ತು ಒಂದಷ್ಟು ನಿಮಗೆ ಅದು ಗುರುತಿಸುವ ಪ್ರಕ್ರಿಯೆಯಲ್ಲೂ ಕೂಡ ನಿಮ್ಮ ಬಗ್ಗೆ ಒಂದು ಹೆಮ್ಮೆಯ ಭಾವ ಮೂಡೋದಕ್ಕೂ ಕಾರಣವಾಗಿದೆ ಸರ್. ಆ ಗೀತೆಯನ್ನು ಒಂದಷ್ಟು ನಮ್ಮ ವೀಕ್ಷಕರಿಗೆ ಕೇಳಿಸಿ ಸರ್. ತುಂಬಾ ಸಂತೋಷ ಸರ್. ಇದು ಸಾಹಿತ್ಯ ನನ್ನದೇ, ಸಂಗೀತ ಸಂಧ್ಯಾ ಮೇಡಮ್ ಅವರು ಹಾಕಿರೋದು. ಇದನ್ನ ನಮ್ಮ ಶ್ರೋತೃಗಳ ಮುಂದೆ ಹಾಡಿ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ತೊಲಗಿಸೋಣ ಬನ್ನಿ ಭ್ರಷ್ಟಾಚಾರವನ್ನು, ಪಸರಿಸೋಣ ಬನ್ನಿ ಈ ಸದ್ವಿಚಾರವನ್ನು, ತೊಲಗಿಸೋಣ ಬನ್ನಿ ಭ್ರಷ್ಟಾಚಾರವನ್ನು, ಪಸರಿಸೋಣ ಬನ್ನಿ ಈ ಸದ್ವಿಚಾರವನ್ನು. ದುಡ್ಡೇ ಸಂಪತ್ತು ನಿಜವಾಗಿ ಬಡವರ ಕಲ್ಯಾಣವಾದಾಗ, ದುಡ್ಡೇ ಸಂಪತ್ತು ನಿಜವಾಗಿ ಬಡವರ ಕಲ್ಯಾಣವಾದಾಗ, ದುಡ್ಡೇ ಆಪತ್ತು ನಿಜವಾಗಿ ಧನಿಕರು ಕೂಡಿಟ್ಟುಕೊಂಡಾಗ, ಲಂಚ ಕೇಳಬೇಡಿ ಮಹಲ್ ಕಟ್ಟಬೇಡಿ, ಕಾಳಧನವನ್ನು ಕೂಡಿಟ್ಟು ಪೂಜೆ ಮಾಡಬೇಡಿ. ತೊಲಗಿಸೋಣ ಬನ್ನಿ ಭ್ರಷ್ಟಾಚಾರವನ್ನು, ಪಸರಿಸೋಣ ಬನ್ನಿ ಈ ಸದ್ವಿಚಾರವನ್ನು. ಪಾಪದ ಹಣವು ನಿಜವಾಗಿ ನಿಮಗೆ ದಕ್ಕದು ಎಂದೆಂದು, ನಿಮ್ಮ ದುರಾಸೆಯ ದಿಟವಾಗಿ ಗತಿಗೇಡಾಗುವುದೆಂದೆಂದು. ಆಸ್ತಿ ಮಾಡಬೇಡಿ ಲೂಟಿ ಹೊಡೆಯಬೇಡಿ, ಆಸ್ತಿ ಮಾಡಬೇಡಿ ಲೂಟಿ ಹೊಡೆಯಬೇಡಿ. ಊರಿಗೆ ಶ್ರೀಮಂತರಾಗಿ ಗುಣದಲ್ಲಿ ದರಿದ್ರರಾಗದಿರಿ, ಊರಿಗೆ ಶ್ರೀಮಂತರಾಗಿ ಗುಣದಲ್ಲಿ ದರಿದ್ರರಾಗದಿರಿ. ತೊಲಗಿಸೋಣ ಬನ್ನಿ ಭ್ರಷ್ಟಾಚಾರವನ್ನು, ಪಸರಿಸೋಣ ಬನ್ನಿ ಈ ಸದ್ವಿಚಾರವನ್ನು, ಈ ಸದ್ವಿಚಾರವನ್ನು, ಈ ಸದ್ವಿಚಾರವನ್ನು. ಒಳ್ಳೆಯದು ಸರ್. ತಾವು ವೃತ್ತಿ ಮತ್ತು ಪ್ರವೃತ್ತಿ ಎರಡರಲ್ಲೂ ಕೂಡ ಸಮನ್ವಯತೆಯನ್ನು ಸಾಧಿಸ್ತಾ ಆ ಮೂಲಕ ತಮ್ಮ ಒಂದು ಬಿಡುವಿಲ್ಲದ ಕಾಯಕದಲ್ಲೂ ತಮ್ಮ ಸೃಜನಶೀಲ ಹವ್ಯಾಸಗಳ ಮೂಲಕ ಚಿರಪರಿಚಿತರಾಗಿದ್ದೀರಿ ದಾವಣಗೆರೆಯಲ್ಲಿ. ಹೀಗೆ ತಮ್ಮ ಒಂದು ಸೃಜನಶೀಲ ಹವ್ಯಾಸಗಳು ಅದು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪಸರಿಸೋದಕ್ಕೆ ದೇವರ ಕೃಪೆ ತಮ್ಮ ಜೊತೆ ಸದಾ ಇರಲಿ ಎನ್ನುವಂಥ ಶುಭ ಹಾರೈಕೆಯನ್ನು ತಮಗೆ ನೀಡ್ತಾ, ಕಾವ್ಯಧಾರೆಯ ಇವತ್ತಿನ ವಿಶೇಷ ಅತಿಥಿಯಾಗಿ ತಾವು ಅನೇಕ ವಿಚಾರಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಿ. ಹಾಗೆಯೇ ಕವನಗಳನ್ನು ಕೇಳಿಸಿ ಮತ್ತು ಹಾಡುಗಳನ್ನು ಕೂಡ ತಾವು ಪ್ರಸ್ತುತಪಡಿಸಿದ್ದೀರಿ. ಅದಕ್ಕಾಗಿ ತಮಗೆ ತುಂಬ ಹೃದಯದ ವಂದನೆಗಳು ಸರ್. ತುಂಬ ಧನ್ಯವಾದಗಳು ಸರ್.
ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬರಲು ಅವಕಾಶ ಮಾಡಿಕೊಟ್ಟ ನಿಮಗೆ ಮತ್ತು ಈ ಒಂದು ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ ಚಿದಾನಂದ ಸರ್ ಅವರಿಗೆ ಮತ್ತೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲಾ ವೀಕ್ಷಕರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಮಸ್ಕಾರ. ಇಂತಹ ಅದೆಷ್ಟೋ ಸದ್ದಿಲ್ಲದ ಸಾಧಕರು ಮತ್ತು ತಮ್ಮ ಆತ್ಮತೃಪ್ತಿಗಾಗಿ ತಮ್ಮ ಸೃಜನಶೀಲ ಹವ್ಯಾಸಗಳನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಮಹನೀಯರು ನಮ್ಮ ನಡುವೆ ಇದ್ದಾರೆ. ಅಂತಹ ಸಾಧಕರುಗಳ ಪರಿಚಯವನ್ನ ಮಾಡ್ತಾ ಅವರಿಗೊಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟು ಆ ಮೂಲಕ ಸಮಾಜಮುಖಿ ಚಟುವಟಿಕೆಯಲ್ಲಿ ಮತ್ತಷ್ಟು ಅವರನ್ನ ಪ್ರೋತ್ಸಾಹಿಸ್ತಾ ಸಾಕ್ತಾ ಇರ್ತಕ್ಕಂಥ ಈ ಕಾವ್ಯಧಾರಿಯಲ್ಲಿ ಮತ್ತೆ ಮುಂದಿನ ವಾರ ಹೊಸ ಪ್ರತಿಭೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.